ಶ್ರೀಪತಿಯು ನಮಗೆ ಸಂಪದವೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ವರವಿಬುಧರನು ಪೊರೆಯೇ ವಿಷವ ಕಂಠದಲ್ಲಿಟ್ಟ ಹರಮೇದ್ಯ ನಮಗೆ ರಕ್ಷಣೆ ನೀಡಲಿ. ವರವಿಬುಧರನು ಪೊರೆಯೇ ವಿಷವ ಕಂಠದಲ್ಲಿಟ್ಟ ಹರಮೇದ್ಯ ನಮಗೆ ರಕ್ಷಣೆ ನೀಡಲಿ. ನರರುಳುನ್ನತವಾದ ನಿತ್ಯ ಭೋಗಗಳನ್ನು ನರರುಳುನ್ನತವಾದ ನಿತ್ಯ ಭೋಗಗಳನ್ನು ಪುರೋಹಿತ ದಯದಿಂದ ಪೂರ್ಣ ಮಾಡಿಸಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ತೆನೆದ ಕಾರ್ಯಗಳ ನೆರವೇರಿಸಲಿ ಹರಸಿ. ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ ಹರಸಿ. ದಿನ ದಿನವೂ ಧನ್ವಂತ್ರಿ ಆಪತ್ತುಗಳ ಕಳೆದು ದಿನ ದಿನವೂ ಧನ್ವಂತ್ರಿ ಆಪತ್ತುಗಳ ಕಳೆದು ಮನಹರುಷವಿದ್ದು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಮಗೆ ಸಂಪದವೀಯಲಿ. ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆ ಕೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ. ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆ ಕೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ.
ಸಕಲ ಸುರರೊಲೊಮ್ಮೆ ನಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ಗಾಯಿಯೇ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ. ಸಿದ್ಧಿ ಸದನ ಗಜವದನ ವಿನಾಯಕ. ಸಿದ್ಧಿ ಸದನ ಗಜವದನ ವಿನಾಯಕ. ಕೃಪಾ ಸಿಂಧು ಸುಂದರ ಸಬಲಾಯಕ. ಸಿದ್ಧಿ ಸದನ ಗಜವದನ ವಿನಾಯಕ. ಕೃಪಾ ಸಿಂಧು ಸುಂದರ ಸಬಲಾಯಕ. ಗಾಯಿಯೇ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ. ಮೋದಕ ಪ್ರಿಯ ಮುದ ಮಂಗಲದಾತ. ಮೋದಕ ಪ್ರಿಯ ಮುದ ಮಂಗಲದಾತ. ವಿದ್ಯಾವಾರಿಧಿ ಬೋಧಿ ವಿಧಾತ. ಮೋದಕ ಪ್ರಿಯ ಮುದ ಮಂಗಲದಾತ. ವಿದ್ಯಾವಾರಿಧಿ ಬೋಧಿ ವಿಧಾತ. ಗಾಯಿಯೇ ಗಣಪತಿ ಜಗವಂದನ ಶಂಕರ ಸುವನ ಭವಾನಿ ನಂದನ. ಗಾಯಿಯೇ ಗಣಪತಿ ಜಗವಂದನ. ಮಾಂಗತ ತುಳಸಿದಾಸ ಕರಾಜುರಿ. ಮಾಂಗತ ತುಳಸಿದಾಸ ಕರಾಜುರಿ. बसहि राम सिय मानस मोरे. मांगत तुलसी दास कराजुरे. बसहि राम सिय मानस मोरे. गाइए गणपति जगवंदन शंकर सुवन भवानी नंदन. गाइए गणपति जगवंदन शंकर सुवन भवानी नंदन. गाइए गणपति जगवंदन.
गजानन गावा हो, गणराज 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 गजानन गावा हो। सिंदूरचर्चित शुंड विराजित, सिंदूरचर्चित शुंड विराजित, मोदग्रहस्थ पावा हो, सिंदूरचर्चित शुंड विराजित, मोदग्रहस्थ पावा हो, गणराज गजानन गावा हो, गणराज गजानन गावा हो। विघ्न विनायक बोधि प्रकाशक, विघ्न विनायक बोधि प्रकाशक, तो वरदायक ध्यावा हो, विघ्न विनायक बोधि प्रकाशक, तो वरदायक ध्यावा हो, गणराज गजानन गावा हो, गणराज गजानन गावा हो। आनन्दात्मज चिन्तित सेवित, आनन्दात्मज चिन्तित सेवित, हा भव सिन्धु तरावा हो, आनन्दात्मज चिन्तित सेवित, हा भव सिन्धु तरावा हो, गणराज गजानन गावा 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 हो, गणराज गजानन उत्तिष्ठत जाग्रत मनुजा, उत्तिष्ठत जाग्रत मनुजा, उत्तिष्ठत जाग्रत, ಗುರಿಯನ್ನು ಸೇರುವ ವರೆಗೂ ನೀ ಅರಕ್ಷಣ ನಿಲ್ಲದೆ ಮುನ್ನಡೆಸಖನಿ, ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ.
ಗುರಿಯು ಆತ್ಮದರ್ಶನ ನಿನ್ನೊಳಗೆ ಇದೆ ಆರತನ. ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆ ಇದೆ ಆರತನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ. ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು. ಅಮರ ಆತ್ಮನೇ ಅಮೃತ ಪುತ್ರನೇ, ಅಮರ ಆತ್ಮನೇ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತ ಜಾಗ್ರತ. ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರಕ್ಷಣೆ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ. ಮನುಜ ಉತ್ತಿಷ್ಠತ ಜಾಗ್ರತ, ಮನುಜ ಉತ್ತಿಷ್ಠತ ಜಾಗ್ರತ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಭಕ್ತಿಯಿಂದ ನಮಿಸ್ತೇನೆ. ಜಗತ್ತಿನ ಪರಮ ಪವಿತ್ರವಾದ ಮತ್ತು ಪುಣ್ಯಭೂಮಿ ಎನಿಸಿದ ಈ ಭರತ ಖಂಡವನ್ನು ಅತ್ಯಂತ ಗೌರವದಿಂದ ನಮಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಶೇಷ ಆಹ್ವಾನದ ಮೇರೆಗೆ ಈ ಸಂಜೆಯ ಸತ್ಸಂಗ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಭಗವನ್ನಾಮ ಸಂಕೀರ್ತನೆಯಲ್ಲಿ ನನ್ನೊಂದಿಗೆ ಸಹಕರಿಸಿದಂತಹ ಸೋದರ ಯತಿಗಳಾದ ಪೂಜ್ಯ ಸ್ವಾಮಿ ಧೀರಾನಂದಜಿಯವರೇ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ನನ್ನ ಪ್ರೀತಿಯ ಸೋದರ ಪದಾಧಿಕಾರಿಗಳೇ, ಸಂಘಟಕರೇ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಶ್ರೀ ಸ್ವರ್ಣಗೌರಿ ಹಾಗೂ ಶ್ರೀ ಗಣೇಶನ ಚತುರ್ಥಿಯ ಈ ವಿಶೇಷ ಸಂದರ್ಭಕ್ಕೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಭಗವಂತನ ಕೃಪೆಯಿಂದ ನಮ್ಮೆಲ್ಲರ ಬದುಕು ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಂಡು ಭಾರತೀಯ ಪರಂಪರೆ ಅಪೇಕ್ಷಿಸಿದ ಹಾಗೆ ನಾವೆಲ್ಲರೂ ಉನ್ನತವಾದ ಧ್ಯೇಯದ ಕಡೆಗೆ ದಾಪುಗಾಲು ಹಾಕುವ ಶಕ್ತಿಯನ್ನು ತಾಯಿ ಗೌರಿ ಹಾಗೂ ಶ್ರೀ ಗಣೇಶ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಇವತ್ತಿನ ಉಪನ್ಯಾಸದ ವಿಷಯ
ಗಣೇಶೋತ್ಸವ ಮತ್ತು ರಾಷ್ಟ್ರೀಯತೆ. ಒಂದು ಸೊಗಸಾದ ವಿಷಯ ಇದಾಗಿದೆ, ಗಂಭೀರವಾದ ವಿಷಯವೂ ಆಗಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವಾತಂತ್ರ್ಯ ಬಂದ ಮರುವರ್ಷವೇ ಸ್ಥಾಪನೆಗೊಂಡಂತಹ ವಿದ್ಯಾರ್ಥಿಗಳ ಬದುಕಿನಲ್ಲಿ ಅವರ ವ್ಯಕ್ತಿತ್ವವನ್ನು ಭಾರತೀಯ ಸನಾತನ ಪರಂಪರೆಯ ಮೌಲ್ಯಗಳ ಬೆಳಕಿನಲ್ಲಿ ರಾಷ್ಟ್ರದ ಅವಶ್ಯಕತೆಯಾದ ಸ್ವಾಮಿ ವಿವೇಕಾನಂದರು ಬಯಸಿದಂತಹ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕಾಗಿ ಉದ್ದೇಶಿತವಾದ ಸಂಸ್ಥೆ ಇದಾಗಿದೆ. ಸುಮಾರು 40 ವರ್ಷಗಳಿಂದ ಈ ಸಂಘಟನೆಯ ಒಡನಾಟ ನನಗಿದೆ. ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ, ABVP ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ ನಾನು ಅಲ್ಲಿನ ಶ್ರೋತೃವಾಗಿ, ಸದಸ್ಯನಾಗಿ ಭಾಗವಹಿಸಿದ್ದೇನೆ. ಆ ನಂತರದ ದಿನಗಳಲ್ಲಿ ಅಲ್ಲಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ಲಿ ಭಾಗವಹಿಸಿದ್ದೇನೆ. ರಾಜ್ಯ ಮಟ್ಟದ ABVP ಸಮ್ಮೇಳನಗಳಲ್ಲೂ ಕೂಡ ನಾನು ವಿಶೇಷ ಉಪನ್ಯಾಸಕನಾಗಿ ಆಹ್ವಾನಿತನಾಗಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಇಡೀ ರಾಷ್ಟ್ರದಲ್ಲಿ ಯುವ ಜನತೆಯ ವ್ಯಕ್ತಿತ್ವವನ್ನು ರೂಪಿಸುವ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದ ಧ್ಯೇಯೋದ್ದೇಶವನ್ನು ಅವರಿಗೆ ಪರಿಚಯಿಸುವಂತಹ ಅಂತಹ ಪವಿತ್ರ ಗುರಿಯನ್ನು ಮುಟ್ಟೋದಕ್ಕೆ ಅತ್ಯಂತ ಯೋಗ್ಯವಾದ ಯಾವ ದಾರಿ ಇದೆಯೋ ಆ ದಾರಿಯಲ್ಲಿ ಕ್ರಮಿಸೋದಕ್ಕೆ ಪೂರಕವಾಗುವಂತಹ ಜೀವನ ವಿಧಾನವನ್ನು ಪರಿಚಯ ಮಾಡಿಕೊಡ್ತಾ ಇರತಕ್ಕಂಥ ಈ ಸಂಘಟನೆ ನಿಜಕ್ಕೂ ಕೂಡ ನಮ್ಮ ಯುವ ಶಕ್ತಿಯನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ತಾ ಇದೆ. ಸಾಮಾನ್ಯ ವ್ಯಕ್ತಿತ್ವದಿಂದ ವಿಶೇಷ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ನಮ್ಮ ಯುವ ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಈ ಸಂಸ್ಥೆಯನ್ನು ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಸಂಸ್ಥೆಯ ಹಲವಾರು ಹಿರಿಯ ಮಾರ್ಗದರ್ಶಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರ ಅಧ್ಯಯನಶೀಲತೆ, ನಿಖರವಾಗಿ ವಿಚಾರಗಳನ್ನು ಪ್ರತಿಪಾದಿಸುವಂತಹ ಅವರ ಶೈಲಿ ನನ್ನ ಮನಸ್ಸಿಗೆ ಸಾಕಷ್ಟು ಸಂತೋಷವನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂಸ್ಡ್ ಲೆಸ್. ಅವರ್ ಯೂತ್ಸ್ ಆರ್ ನಾಟ್ ಹೋಪ್ಲೆಸ್, ಹೋಪ್ಡ್ ಲೆಸ್ ಅನ್ನುವಂತಹ ಸಾಮಾನ್ಯ ಮಾತಿಗೆ ಒಂದು ವಿಶೇಷವಾದ ಪರಿಹಾರವೋ ಎಂಬಂತೆ, ಎಸ್, ಅವರ್ ಯೂತ್ಸ್ ಆರ್ ಯೂಸ್ಡ್ ಬೆಟರ್ ಆ್ಯಂಡ್ ದೇ ಆರ್ ದಿ ಗ್ರೇಟೆಸ್ಟ್ ಹೋಪ್ ಟು ದಿ ನೇಷನ್ ಅನ್ನುವ ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂಡಂತಹ ಹಿರಿಯರು ಈ ಸಂಸ್ಥೆಯನ್ನು ಆ ದಿಕ್ಕಿನಲ್ಲಿ ಕೊಂಡೊಯ್ತಾ ಇದ್ದಾರೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ಈಗ ಇಂದಿನ ಉಪನ್ಯಾಸದ ವಿಷಯಕ್ಕೆ ನೇರವಾಗಿ ನಾನು ಪ್ರವೇಶ ಮಾಡ್ತೇನೆ. ಪ್ರೀತಿಯ ಬಂಧುಗಳೇ, ವಿಷಯ ರಾಷ್ಟ್ರೀಯತೆ ಮತ್ತು ಶ್ರೀ ಗಣೇಶೋತ್ಸವ. ಒಂದು ರೀತಿಯಲ್ಲಿ ಈ ವಿಷಯದ ಮತ್ತೊಂದು ರೂಪ ಅಂತನ್ನೋದಾದರೆ ರಾಷ್ಟ್ರೀಯತೆ ಮತ್ತು ಧರ್ಮ. ಆ ರೀತಿಯಲ್ಲಿ ಇದು ಸ್ಪಷ್ಟವಾಗಿ ಕಾಣುತ್ತೆ. ಧರ್ಮ ಮತ್ತು ರಾಷ್ಟ್ರೀಯತೆಯ ಸಮೀಕರಣವನ್ನು ನಾವು ಹೇಗೆ ನೋಡಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡುವ ಸುಸಂದರ್ಭ ಇದಾಗಿದೆ. ರಾಷ್ಟ್ರೀಯತೆಯನ್ನು ಕುರಿತು ಭಾರತೀಯರು ಚಿಂತನೆ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದು ನೆನ್ನೆ ಮೊನ್ನೆ ಅಲ್ಲ. ರಾಮಾಯಣದ ಕಾಲದಲ್ಲಿ ಸ್ವತಃ ಯುಗ ಪ್ರವರ್ತಕನಾಗಿದ್ದ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದಂಥ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದೊಂದು ಅದ್ಭುತವಾದ ತತ್ವ, ಮಹಾನ್ ಆದರ್ಶ. ಭಾರತ ಈ ದಿಕ್ಕಿನಲ್ಲಿ ಸಾಕಷ್ಟು ಸಾಗಿದೆ. ಇದನ್ನು ಗಮನಿಸಬೇಕು ನಾವು. ಹೆತ್ತ ತಾಯಿ ಮತ್ತು ನಾವು ಜನ್ಮ ಪಡೆದಂತಹ ಸ್ಥಳ ಇದೆಯಲ್ಲ, ಇದೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅನ್ನುವಂತಹ ಅಭಿಪ್ರಾಯ ಯುಗ ಪ್ರವರ್ತಕನಾದ ಶ್ರೀರಾಮನ ಅನುಭವದ ಮಾತು ಮತ್ತು ಆತ ನೀಡಿದ ಮಾರ್ಗದರ್ಶನ. ಅಲ್ಲಿ ಲಕ್ಷ್ಮಣನನ್ನು ನಿಮಿತ್ತವಾಗಿಟ್ಟುಕೊಂಡು
ಇಡೀ ಮನುಷ್ಯ ಸಂಕುಲಕ್ಕೆ ಒಂದು ಶ್ರೇಷ್ಠ ಆದರ್ಶವನ್ನು ಶ್ರೀರಾಮಚಂದ್ರ ನಮ್ಮ ಮುಂದೆ ಪ್ರತಿಪಾದಿಸ್ತಾನೆ. ಅದರಂತೆಯೇ ಅವನು ಬದುಕ್ತಾನೆ. ವಾಲಿಯನ್ನು ಕೊಂದ ನಂತರ ಸುಗ್ರೀವ ಚಕ್ರವರ್ತಿ ಆಗೋದಕ್ಕೆ ಅವನು ಸಹಕರಿಸ್ತಾನೆ. ರಾವಣನನ್ನು ಕೊಂದ ನಂತರ ವಿಭೀಷಣನನ್ನು ಚಕ್ರವರ್ತಿ ಆಗಿಸ್ತಾನೆ. ವಾಲಿಯನ್ನು ಕೊಂದರೂ ಕೂಡ ಅವನ ಮಗ ಅಂಗದನನ್ನು ಹನುಮಂತನಿಗೆ ಸರಿಸಮನಾಗಿ ಪರಿಗಣಿಸಿ ಅವನ ಯೋಗ್ಯವಾದ ಪೌರುಷವನ್ನು, ಸಾಹಸವನ್ನು ಧರ್ಮಸ್ಥಾಪನೆಯ ಕಾರ್ಯದಲ್ಲಿ ಬಳಕೆ ಮಾಡಿಕೊಳ್ತಾನೆ. ಶ್ರೀರಾಮ ನಮಗೆಲ್ಲ ಒಂದು ಮಹಾನ್ ಆದರ್ಶ. ಆ ನಿಟ್ಟಿನಲ್ಲಿ ನಾವಿದನ್ನು ಗಮನಿಸ್ತೇವೆ. ಹೆತ್ತ ತಾಯಿ ಎಂದಿಗೂ ಕೂಡ ಅವಳು ನಿರ್ಲಕ್ಷಿತಳಾಗಬಾರದು. ಇದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮಗಳಿಗೆ ಮಾತ್ರ ಆದರ್ಶ ಅಲ್ಲ. ಸನ್ಯಾಸಿಗಳು ಕೂಡ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ವಿರಜಾ ಹೋಮವನ್ನು ಮಾಡಿ ಈ ಜಗತ್ತಿನಲ್ಲಿ ತನಗೆ ಸಂಬಂಧಪಟ್ಟಂತಹ ಎಲ್ಲರ ವಿಷಯದಲ್ಲೂ ಕೂಡ ತನ್ನ ಕರ್ತವ್ಯವನ್ನು ಮುಗಿಸಿ ಕಡೆಗೆ ಆತ್ಮಶ್ರಾದ್ದವನ್ನೂ ಮಾಡಿಕೊಂಡಂತಹ ಸನ್ಯಾಸಿ ತನ್ನ ಬದುಕಿನುದ್ದಕ್ಕೂ ಎಂದೂ ಕೂಡ ಹೆತ್ತ ತಾಯಿಯನ್ನು ನಿರ್ಲಕ್ಷಿಸುವಂತಿಲ್ಲ. ಸ್ವತಃ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಹೆತ್ತ ತಾಯಿಯ ಅಂತಿಮ ಜೀವಿತದ ಹಂತದಲ್ಲಿ ತಮ್ಮ ಪಾಲಿನ ಕರ್ತವ್ಯವನ್ನು ಹೋಗಿ ಮಾಡಿ ಸನ್ಯಾಸಿಗಳಿಗೂ ಕೂಡ ಅವರು ಹೆತ್ತ ತಾಯಿಯ ಕುರಿತಾದ ನಮ್ಮ ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಡ್ತಾರೆ. ಹೀಗಾಗಿ ಜನ್ಮ ಕೊಟ್ಟ ತಾಯಿ, ನಮಗೆ ಜನ್ಮ ನೀಡಿದ ಸ್ಥಳ, ಇದು ಯಾವುದೇ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾದದ್ದು ಅಂತಕ್ಕಂಥದ್ದು ರಾಮಾಯಣ ಕಾಲದಲ್ಲಿ ನಾವು ನೋಡ್ತೇವೆ. ಇನ್ನು ಮಹಾಭಾರತದ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ರಾಮಾಯಣದ್ದೇ ಮತ್ತೊಂದು ಉಲ್ಲೇಖ. ತನ್ನ ತಾಯಿ ಅಂಜನಾದೇವಿ ನೀಡಿದ್ದಂತಹ ಮಾತಿಗೆ ಓಗೊಟ್ಟು ಸ್ವತಃ ಆಂಜನೇಯ ತನ್ನ ಪ್ರಭುವಾದ ಶ್ರೀರಾಮನ ವಿರುದ್ಧವೇ ಯುದ್ಧಕ್ಕೆ ನಿಂತದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ತಾಯಿ ಮತ್ತು ತನ್ನ ಪ್ರಭು, ತಾಯಿ ಮತ್ತು ಇಷ್ಟದೇವನ ನಡುವೆ ತಾಯಿಯೇ ಪ್ರಧಾನ ಇಷ್ಟದೇವಳಾದದ್ದನ್ನು ಹನುಮಂತನ ಬದುಕಿನಲ್ಲಿ ನಾವು ನೋಡ್ತೇವೆ. ಇದೊಂದು ಅದ್ಭುತವಾದ ಆಲೋಚನೆಯ ವಿಷಯ. ಇನ್ನು ಮಹಾಭಾರತದ ಕಾಲಕ್ಕೆ ಬಂದರೆ, ಶ್ರೀಕೃಷ್ಣ ವಾಸ್ ನೆವರ್ ಎ ಕಿಂಗ್, ಬಟ್ ಹಿ ವಾಸ್ ಎ ಸಕ್ಸಸ್ಫುಲ್ ಕಿಂಗ್ ಮೇಕರ್. ಶ್ರೀಕೃಷ್ಣ ಎಂದೂ ಕೂಡ ಸಿಂಹಾಸನದ ಮೇಲೆ ಕೂರಲಿಲ್ಲ. ಆದರೆ ಶ್ರೀಕೃಷ್ಣನ ಅನುಜ್ಞೆಯಂತೆಯೇ ದ್ವಾಪರ ಯುಗದಲ್ಲಿ ಸಿಂಹಾಸನವನ್ನು ಅಲಂಕರಿಸಿದವರು ನ್ಯಾಯಸಮ್ಮತವಾಗಿ ಅಲಂಕರಿಸುವಂತಹ ವಿಧಾನವನ್ನು ನಾವು ಗಮನಿಸ್ತೇವೆ. ಕೃಷ್ಣನ ಬದುಕಿನಲ್ಲಿ ನಮಗೆ ಕಾಣ್ತಕ್ಕಂಥ ಅದ್ಭುತವಾದ ಸತ್ಯ ಏನು ಅಂತಂದರೆ, ಅಲ್ಲೂ ಕೂಡ ಅವನು ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಕರ್ಮವನ್ನು ಮಾಡೋದು ಮಾತ್ರವೇ ನಿನ್ನ ಅಧಿಕಾರ, ಫಲವನ್ನು ನಿರೀಕ್ಷಿಸಬೇಡ. ಈ ರೀತಿಯಲ್ಲಿ ಪ್ರತಿಯೊಬ್ಬನನ್ನೂ ಕೂಡ ಸ್ವಾರ್ಥದಿಂದ ನಿಸ್ವಾರ್ಥತೆಯ ಕಡೆಗೆ ಪ್ರೇರೇಪಿಸುವ ಶ್ರೀಕೃಷ್ಣನ ಈ ಮಾತನ್ನು ಕೇಳಿದಾಗ ಎಷ್ಟೋ ಜನ ಬುದ್ಧಿಜೀವಿಗಳು ಹೇಳಿದ್ದುಂಟು, ಹಾಗಾದರೆ ನಮ್ಮ ಕೈ ಕೆಸರಾದರೆ ನಿಮ್ಮ ಬಾಯಿ ಮೊಸರ ಅಂತ ಕೇಳುವಂಥ ಮಾತು. ಆದರೆ 21ನೇ ಶತಮಾನದ ಮನೋವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಅವರ್ ಏಮ್ ಈಸ್ ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಅಟ್ ಅ ಡಿಸ್ಟೆನ್ಸ್, ಬಟ್ ಟು ಡೂ ವಾಟ್ ಲೈಸ್ ಕ್ಲಿಯರ್ಲಿ ಅಟ್ ಹ್ಯಾಂಡ್ ಅಂತ. ದೂರದಲ್ಲಿ ಅಸ್ಪಷ್ಟವಾಗಿ ಕಾಣುವಂಥದ್ದನ್ನು ನೋಡಿ ನೋಡಿ ಮಾರ್ಗ ಮಧ್ಯದಲ್ಲಿ ಎಡವಿ ಬೀಳೋದಕ್ಕಿಂತ ಕೈಯಲ್ಲಿರ್ತಕ್ಕಂಥ ಕರ್ತವ್ಯವನ್ನು ಸ್ಪಷ್ಟವಾಗಿ ನಿರ್ವಹಿಸ್ತಾ ಹೋದರೆ, ಯೋಗ್ಯವಾಗಿ ನಿರ್ವಹಿಸ್ತಾ ಹೋದರೆ ನಾವು ಹಂತ ಹಂತವಾಗಿ ಯಶಸ್ಸನ್ನು ಪಡೀತಾ ಗುರಿಯನ್ನು ಮುಟ್ತೇವೆ. ದ ಫ್ರೂಟ್ ಹ್ಯಾಸ್ ಟು ಕಮ್ ಅನ್ಸಾಟ್ ಅಂತ. ಆ ರೀತಿಯಲ್ಲಿ ನಮ್ಮ ಕರ್ಮದ ಮೂಲಕ, ನಮ್ಮ ಕರ್ತವ್ಯದ ಮೂಲಕ, ನಮ್ಮ ಜನ್ಮಭೂಮಿಗೆ, ನಮಗೆ ಜನ್ಮ ಕೊಟ್ಟಂತಹ ಒಂದು ಸಂಸ್ಕೃತಿಗೆ, ಒಂದು ಮಹಾನ್ ಪರಂಪರೆಗೆ ನಾವು ಏನು ಕೊಡಬಹುದು ಅನ್ನುವಂತಹ ಒಂದು ಶ್ರೇಷ್ಠವಾದ ಸವಾಲು ನಮ್ಮ ಮುಂದೆ ಇದೆ. ಶ್ರೀಕೃಷ್ಣ ಮುಂದುವರೆದು ಹೇಳ್ತಾನೆ, ಸ್ವಧರ್ಮೇ ನಿಧನೋ ಶ್ರೇಯ ಅನ್ನುವಂಥ ಮಾತು. ಇದನ್ನು ಗಮನಿಸಬೇಕು. ಸ್ವಧರ್ಮ ಅಂತಂದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಔಟರ್ ಕಾಂಟೆಕ್ಸ್ಟಲ್ಲಿ, ಹೊರಮುಖವಾಗಿ ಒಂದು ಹಿಂದೂ ಧರ್ಮ ಅಂತಲೋ, ಕ್ರಿಶ್ಚಿಯನ್ ಧರ್ಮ ಅಂತಲೋ, ಮುಸ್ಲಿಂ ಧರ್ಮ ಅಂತಲೋ, ಬಹಾಯಿ ಪಂಥ ಅಂತಲೋ ಈ ರೀತಿಯಲ್ಲಿ ಅದನ್ನು ವಿಶ್ಲೇಷಿಸೋದಕ್ಕಿಂತಲೂ ಸ್ವಲ್ಪ ಆಳಕ್ಕೆ ಹೋದಾಗ ನಮ್ಮ ಮನೋಧರ್ಮ, ನಮ್ಮ ಸ್ವಭಾವ, ನಮ್ಮ
ವಿಶೇಷವಾದ ಅವಲಂಬಿತ ಸ್ವಭಾವದಲ್ಲಿ ನಾವು ಊರ್ಜಿತಗೊಳ್ಳಬೇಕು, ನಾವು ವಿಕಸನ ಹೊಂದಬೇಕು. ನಮ್ಮ ಬದುಕಿನಲ್ಲಿ ನಿಜವಾದ ವಿಕಾಸ ಇರ್ತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವು ಒಂದೊಂದು ರೀತಿಯಲ್ಲಿದೆ. ತನ್ನ ಸ್ವಭಾವಕ್ಕೆ ಪೂರಕವಾಗುವಂತಹ ರೀತಿಯಲ್ಲೇ ಅವನು ಹೊರಗಡೆಯ ಸಹಾಯವನ್ನು ಎರವಲು ಪಡೆಯಬೇಕು. ಇದೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರೀಯತೆಯನ್ನು ಬೆಂಬಲಿಸುವಂತಹ ಒಂದು ಮಹಾನ್ ಪರಂಪರೆಯನ್ನು ಬೆಂಬಲಿಸುವಂತಹ, ಯಾಕೆಂತಂದರೆ ಸಂಸ್ಕೃತಿ ನಾಗರಿಕತೆಯನ್ನು ಪೋಷಿಸುತ್ತೆ. ನಾಗರಿಕತೆಯಿಂದ ಮನುಷ್ಯ ನಾಗರಿಕನಾಗ್ತಾನೆ. ನಾಗರಿಕ ಅಂತಂದರೆ ಅವನು ಪೌರನಾಗ್ತಾನೆ. ಪೌರನಾಗ್ತಕ್ಕಂಥವನು ರಾಷ್ಟ್ರೀಯತೆಯನ್ನು ಗೌರವಿಸ್ತಾನೆ. ಡಿ ವಿ ಗುಂಡಪ್ಪನವರ ಭಾಷೆಯಲ್ಲಿ ಹೇಳೋದಾದರೆ ರಾಷ್ಟ್ರಕನಾಗ್ತಾನೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಸ್ವಾಮಿ ವಿವೇಕಾನಂದರನ್ನು ವಿವೇಕಾನಂದರ ಬಗ್ಗೆ ಜಗತ್ತು ಕೊಟ್ಟಂಥ ಮಾತೇನು? ರಾಷ್ಟ್ರಪ್ರೇಮಿಯಾದ ಯತಿ, ರಾಷ್ಟ್ರಯೋಧ ಸನ್ಯಾಸಿ. ವಿವೇಕಾನಂದರು ತಮ್ಮ ಬದುಕಿನಲ್ಲಿ ಯಾವ ರೀತಿಯ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು ಇದನ್ನು ಗಮನಿಸಬೇಕು ನಾವು. ಅವರು ರಾಷ್ಟ್ರೀಯತೆಯನ್ನು ಮತ್ತು ಧರ್ಮವನ್ನು ಸಮೀಕರಣ ಮಾಡಿದ್ರು. ರಾಷ್ಟ್ರೀಯತೆ ಮತ್ತು ಧರ್ಮವನ್ನು ಯಾಕೆ ಸಮೀಕರಣ ಮಾಡಿದ್ರು? ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ವಾಣಿಜ್ಯವನ್ನು ಮರೆತರೆ ಅಮೇರಿಕ ನಾಶವಾಗುತ್ತೆ, ತಾಂತ್ರಿಕತೆಯನ್ನು ಮರೆತರೆ ಜಪಾನ್ ನಾಶವಾಗುತ್ತೆ, ರಾಜಕೀಯವನ್ನು ಮರೆತರೆ ಯುರೋಪ್ ನಾಶವಾಗುತ್ತೆ, ಧರ್ಮವನ್ನು ಮರೆತರೆ ಭಾರತ ನಾಶವಾಗುತ್ತೆ. ಧರ್ಮದ ಮೌಲ್ಯಗಳನ್ನು ಗೌರವಿಸದೇ ಇದ್ದರೆ, ಸನಾತನ ಪರಂಪರೆ ಪ್ರತಿಪಾದಿಸಿದಂತಹ ಶ್ರೇಷ್ಠ ವಿಚಾರಗಳನ್ನು ನಮ್ಮ ಬದುಕಿಗೆ ಹತ್ತಿರವಾಗಿಸ್ಕೊಳ್ಳದೇ ಇದ್ದರೆ, ನಮ್ಮ ಧಾರ್ಮಿಕ ಪರಂಪರೆಯ ಮೌಲ್ಯಗಳನ್ನು ಉಪೇಕ್ಷಿಸಿದರೆ ಇನ್ನು 3 ತಲೆಮಾರಿನಲ್ಲಿ ಭಾರತ ನಾಶವಾಗುತ್ತೆ ಅಂತ ವಿವೇಕಾನಂದರು ಭವಿಷ್ಯ ನುಡಿದಿದ್ದರು, ಎಚ್ಚರಿಸಿದ್ರು. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಅಕ್ಷರಸ್ಥನಾಗಲಿ ಆಗದೆ ಹೋಗಲಿ, ಹಳ್ಳಿಗಾಡಿನ ಸರ್ವೇ ಸಾಮಾನ್ಯ ವ್ಯಕ್ತಿಯೂ ಕೂಡ ಧಾರ್ಮಿಕನಾಗಿ ಇರ್ತಾನೆ. ಅವನ ಬದುಕಿನಲ್ಲಿ ಇಂಟೆಲೆಕ್ಚುವಲ್ ಜೈಗ್ಯಾಂಟಿಸಮ್ ನಮಗೆ ಗೊತ್ತಾಗದೇ ಇರ್ಬೋದು, ಆದರೆ ಅವನಲ್ಲಿ ಹ್ಯೂಮನಿಸ್ಟಿಕ್ ಇಂಪಲ್ಸ್ ಅಂತಕ್ಕಂಥದ್ದಿದೆ. ಅವನ ಬುದ್ಧಿ ಸಾಮರ್ಥ್ಯ ಇಲ್ಲದಲೇ ಇರಬಹುದು, ಆದರೆ ಅವನ ಹೃದಯವಂತಿಕೆಯಲ್ಲಿ ವ್ಯಕ್ತವಾಗುತ್ತೆ. ಅವನಿಗೆ ಪಾಪ ಪುಣ್ಯದ ಅರಿವು ಇದೆ. ಈ ನಿಟ್ಟಿನಲ್ಲಿ ವಿವೇಕಾನಂದರು ರಾಷ್ಟ್ರೀಯತೆ ಮತ್ತು ಧರ್ಮವನ್ನು ಬಹಳ ಹತ್ತಿರ ತಂದರು. ನಮ್ಮ ದೇಶದಲ್ಲಿ ಸುಮಾರು 350 ವರ್ಷಗಳ ಕಾಲ ಐರೋಪ್ಯರು ನಮ್ಮನ್ನು ಆಳಿದ್ರು. ಮಿಡ್ಲ್ ಈಸ್ಟ್ನ ಮುಸಲ್ಮಾನರು ಸಾಕಷ್ಟು ಶತಮಾನಗಳ ಕಾಲ ನಮ್ಮನ್ನು ಆಳಿದ್ರು. ಒಟ್ಟಾರೆ ಈ ದೇಶದ ಮೇಲೆ 1000 ವರ್ಷಗಳ ನಿರಂತರ ದಾಳಿ ಆಯಿತು. ಈ ದಾಳಿಯಲ್ಲಿ ಅವರು ಕೇವಲ ಈ ದೇಶದ ಸಂಪತ್ತನ್ನು ದೋಚಿದ್ದಷ್ಟೇ ಅಲ್ಲ, ಅವರು ಈ ದೇಶದ ಸಂಸ್ಕೃತಿಗೆ ಮಾರಕವಾದರು. ಇದನ್ನು ಗಮನಿಸಬೇಕು. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಂತಕ್ಕಂಥ ಹಾರ್ವರ್ಡ್ ಯೂನಿವರ್ಸಿಟಿಯ ಗ್ರೀಕ್ ಪ್ರಾಧ್ಯಾಪಕನೊಂದಿಗೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ಹಿಂದೂಗಳು ದೇವಾಲಯಗಳನ್ನು ಕಟ್ಟಿ ಪುಣ್ಯಕ್ಷೇತ್ರಗಳನ್ನು ಸಂರಕ್ಷಿಸಿ ಅವರು ತಮ್ಮ ಗುರುತನ್ನು ಬಿಟ್ಟರು, ಮುಸಲ್ಮಾನರು ಅರಮನೆಗಳನ್ನು ಕಟ್ಟಿದ್ರು, ತಮ್ಮ ಛಾಪನ್ನು ಬಿಟ್ಟರು. ಐರೋಪ್ಯರು, ಭಾರತವನ್ನು ಆಳಿದಂತಹ ಐರೋಪ್ಯರು ಇಲ್ಲಿ ಹೆಂಡದ ಸೀಸೆಗಳ ದೊಡ್ಡ ದೊಡ್ಡ ಪರ್ವತಗಳನ್ನೇ ನಿರ್ಮಿಸಿಬಿಟ್ರು ಅಂತ ಹೇಳಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರ ಬಳಿ ವಿವೇಕಾನಂದರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾರೆ. ಅಷ್ಟೇ ಅಲ್ಲ, ಈ ಅಮೇರಿಕನ್ನರಿಗೆ ಆಧ್ಯಾತ್ಮಿಕತೆಯ ವರ್ಣಮಾಲೆಯಿಂದ ನಾನು ಪಾಠ ಮಾಡ್ತಾ ಇದ್ದೇನೆ, ಈ ಅಮೇರಿಕನ್ನರು ಮನುಷ್ಯರಂತೆ ಯೋಚನೆ ಮಾಡೋದನ್ನು ಕಲಿಸ್ತಾ ಇದ್ದೇನೆ, ಇವರನ್ನು ಸ್ವಲ್ಪ ಆಧ್ಯಾತ್ಮಿಕವಾಗಿ ನಾನು ಕೊಂಡೊಯ್ತಾ ಇದ್ದೇನೆ. ತಮ್ಮ ಪ್ರಿಯ ಶಿಷ್ಯೆ ಮೇರಿ ಹೇಲ್ರವರಿಗೆ ಬರೆದ ಪತ್ರದಲ್ಲಿ ವಿವೇಕಾನಂದರು ಹೇಳ್ತಾರೆ, ಈ ಅಮೇರಿಕಕ್ಕೆ ಸಂಸ್ಕೃತಿಯನ್ನು ಕೊಡ್ತಾ ಇದ್ದೇನೆ, ಆಧ್ಯಾತ್ಮಿಕತೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಜೀವಿತದ ಕಡೆಯ ಅವಧಿಯ ನನ್ನ ಪರಿಪೂರ್ಣ ಶಕ್ತಿಯನ್ನು ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗಾಗಿ ಬಸಿದಿದ್ದೇನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ವಿವೇಕಾನಂದರ ರಾಷ್ಟ್ರೀಯತೆಯಲ್ಲಿ ಅವರ ಮಾತೃಭೂಮಿ ಅದೊಂದು ಪವಿತ್ರವಾದ ನೆಲೆಗಟ್ಟಾಗಿತ್ತು. ಈ ಭಾರತ ಜಗತ್ತಿಗೆ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವರು, ವಾಟ್ ಈಸ್ ಇಂಡಿಯಾ ಆರ್ ಅಮೇರಿಕಾ ಆರ್ ಯುರೋ ಫಾರ್ ಅಸ್? ವಿ ಆರ್ ದಿ ಸರ್ವೆಂಟ್ಸ್ ಆಫ್ ದೋಸ್ ಗಾಡ್ಸ್ ಹೂಮ್ ಅನ್ ಇಗ್ನೋರೆಂಟ್ ಕಾಲ್ ಎ ಮ್ಯಾನ್ ಅಂತ ಹೇಳಿದರು. ಇಲ್ಲಿ ವಿವೇಕಾನಂದರ ರಾಷ್ಟ್ರೀಯತೆಯನ್ನು ನಾವು ಗಮನಿಸ್ತೇವೆ. ವಿವೇಕಾನಂದರ ರಾಷ್ಟ್ರೀಯತೆಯಲ್ಲಿ ಅಲ್ಲಿ ಒಬ್ಬ ಯೋಧನನ್ನು ನಿರ್ಮಿಸುವಂಥದ್ದು ಎಷ್ಟು ಮುಖ್ಯವೋ, ಆ ಯೋಧನಲ್ಲಿ ಶಸ್ತ್ರದ ತಾಕತ್ತಿಗಿಂತ ಆತ್ಮಶಕ್ತಿಯ ತಾಕತ್ತಿನ ಪರಿಚಯ ಮಾಡಿಕೊಡ್ತಕ್ಕಂಥ ಶ್ರೇಷ್ಠವಾದ
ಒಂದು ಒಲವು, ಒಂದು ನಿಖರವಾದ ಬದ್ಧತೆ ವಿವೇಕಾನಂದರಲ್ಲಿ ನಾವು ನೋಡ್ತೇವೆ. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ನಮ್ಮ ಅಸಂಖ್ಯಾತ ಜನ, ಅಸುನೀಗದಂಥವರು, ಮನೆ ಮಠಗಳನ್ನು ಕಳ್ಕೊಂಡವರು, ತಬ್ಬಲಿಗಳಾದವರು, ಇವರೆಲ್ಲರ ಇತಿಹಾಸವನ್ನು ನಾವು ನೋಡ್ತೇವೆ. ದುರದೃಷ್ಟವಶಾತ್ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ 1 ಡಜನ್ ಮಹಾವೀರರ ಬಗ್ಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಪರಿಚಯ ಮಾಡಿಕೊಡದೆ ಹೋದದ್ದು ಇವತ್ತು ಅದು ನಾರ್ತಾ ಇರತಕ್ಕಂಥ ಒಂದು ಶಿಕ್ಷೆಯಾಗಿ ಕಾಣ್ತಾ ಇದೆ ಶಿಕ್ಷಣ ವ್ಯವಸ್ಥೆ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತೇವೆ, ಈ ದೇಶ ವಿಶೇಷವಾಗಿ ಪೂಜೆ ಮಾಡ್ತಾ ಬಂದಂತಹ ಯಾವುದೇ ಪೂಜೆಗೂ ಮೂಲದಲ್ಲಿ ಯಾವ ದೇವರನ್ನು ಕುರಿತು ಪೂಜೆ ಮಾಡಿದ್ರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಭಾರತೀಯರು ಅನಾದಿ ಕಾಲದಿಂದಲೂ ನೆಚ್ಚಿ ಮೆಚ್ಚಿ ಅನುಸರಿಸ್ಕೊಂಡು ಬಂದಿದ್ದರು. ಆ ಗಣಪತಿಯ ಪೂಜೆ ಸಾಕಷ್ಟು ಪ್ರಚಲಿತವಾಗಿತ್ತು. ಬಾಲಗಂಗಾಧರ ತಿಲಕರು ಭಾರತ ಮಾತೆಯ ಒಬ್ಬ ಯೋಧ ಪುತ್ರ, ಈ ದೇಶದ ಆಲೋಚನೆಗಳೇ ಅದ್ಭುತವಾದ ತಿರುವನ್ನು ಕೊಟ್ಟವರು. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋದನ್ನು ಹೊರ ಪ್ರಪಂಚದಲ್ಲಿ, ಮನುಷ್ಯನ ಬಹಿರಂಗ ಪ್ರಪಂಚದಲ್ಲಿ ಸ್ವಾತಂತ್ರ್ಯದ ಮಹಿಮೆಯನ್ನು ಬಹಳ ದೊಡ್ಡ ರೀತಿಯಲ್ಲಿ ಅವರು ಪ್ರಚುರಪಡಿಸಿದವರು. ಸ್ವಾಮಿ ವಿವೇಕಾನಂದರು ಎಲ್ಲಿ ರಾಷ್ಟ್ರೀಯತೆ ಮತ್ತು ಧರ್ಮ ಸಮಾನಾಂತರವಾಗಿ ಹೋಗಬೇಕು ಅಂತ ಬಯಸಿದ್ರು, ಅದರ ಮುಂದುವರೆದ ಭಾಗವಾಗಿ ಈ ರಾಷ್ಟ್ರದಲ್ಲಿ ರಾಷ್ಟ್ರೀಯತೆಯ ಒಂದು ಛಾಪನ್ನು, ಪರಿಮಳವನ್ನು ಜನಸಾಮಾನ್ಯರಿಗೆ ಪರಿಚಯಿಸುವ ವಿಷಯದಲ್ಲಿ ಬಾಲಗಂಗಾಧರ ತಿಲಕರು ಶ್ರೀ ಗಣೇಶೋತ್ಸವವನ್ನು ಸಾರ್ವಜನಿಕ ಉತ್ಸವವಾಗಿ ಅದನ್ನು ಆಚರಣೆಗೆ ತಂದರು. ಜೊತೆಗೆ ಶಿವಾಜಿ ಮಹಾರಾಜರ ಜನ್ಮದಿನವನ್ನು ಕೂಡ ಒಂದು ಮಹಾನ್ ಆದರ್ಶವಾಗಿ ಅವರು ಪ್ರಕಟಿಸಿ ಅದನ್ನು ಪ್ರಾರಂಭ ಮಾಡಿದರು. ಹೀಗಾಗಿ ಬಾಲಗಂಗಾಧರ ತಿಲಕರನ್ನು ಅತ್ಯಂತ ಗೌರವದಿಂದ ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾಗತ್ತೆ. ಅತಂತ್ರ ಭಾರತದಲ್ಲಿ ಭಾರತೀಯರೆಲ್ಲರೂ ಕೂಡ ಈ ಧಾರ್ಮಿಕ ಆಚರಣೆಯ ದೃಷ್ಟಿಯಲ್ಲಿ ಒಂದೆಡೆ ಸೇರಿದರೂ ಕೂಡ ಆ ಗಣೇಶೋತ್ಸವದ ಸಮಾರಂಭಗಳಲ್ಲಿ ರಾಷ್ಟ್ರದ ಭವ್ಯತೆಯ ಬಗ್ಗೆ, ಪ್ರಾಚೀನ ಭಾರತದ ಹಿರಿಮೆ ಗರಿಮೆಯ ಬಗ್ಗೆ, ಈ ದೇಶ ಇಂದು ತಲೆ ತಗ್ಗಿಸಿದಂತಹ ಯಾವುದೋ ಒಂದು ಟೆಂಪರರಿ ಟೈಮ್ ಇದಾಗಿದೆ, ಆದರೆ ಮೈ ಕೊಡವಿ ಏಳಬೇಕಾಗಿದೆ. ಈ ದಾಸ್ಯದ ಶೃಂಖಲೆಯಿಂದ ನಾವು ಬಿಡುಗಡೆ ಹೊಂದಬೇಕಾಗಿದೆ. ಈ ರಾಷ್ಟ್ರದ ಉದ್ಧಾರ, ಈ ರಾಷ್ಟ್ರದ ಸ್ವಾತಂತ್ರ್ಯ ಇಡೀ ಜಗತ್ತಿಗೆ ಕೊಡಬೇಕಾದಂಥ ಒಂದು ದೊಡ್ಡ ಕರ್ತವ್ಯಕ್ಕೆ ನಾಂದಿಯಾಗತ್ತೆ ಅನ್ನೋದನ್ನು ಬಾಲಗಂಗಾಧರ ತಿಲಕರೇ ಮೊದಲಾದವರು ಭಾಳ ಚೆನ್ನಾಗಿ ನಮ್ಮ ಮುಂದೆ ಇಟ್ಟರು. ಈ ದೇಶದ ಜನರ ಮುಂದೆ ಕಣ್ಣು ತೆರೆಸುವಂತೆ ಮಾಡಿದ್ರು. ಈ ಗಣೇಶೋತ್ಸವದಲ್ಲಿ ಗಣಪತಿ ಪ್ರಕೃತಿಯ ದೇವರು. ಈ ಗಣಪತಿಯನ್ನು ಮೂಲವಾಗಿಟ್ಕೊಂಡು ಅವನ ವಿಶಾಲವಾದ ಕಿವಿಗಳು ಜಗತ್ತಿನ ಜನರ ಎಲ್ಲ ನೋವನ್ನು ಕೇಳುತ್ತೆ. ಅವನ ವಿಶಾಲವಾದಂತಹ ಹೊಟ್ಟೆ ಈ ಭೂಮಂಡಲವನ್ನು ಪೋಷಿಸ್ತಾ ಇದೆ ಅನ್ನುವಂಥದ್ದು. ಆತನ ಸ್ವರೂಪವೇ ಅದು ಇಡೀ ವಿಶ್ವದ ಸ್ವರೂಪವಾಗಿದೆ. ಗಣಪತಿ ಎಷ್ಟೇ ಪರಾಕ್ರಮಶಾಲಿಯಾದರೂ ಕೂಡ ಅವನಿಗೆ ಚಿಕ್ಕ ಪ್ರಾಣಿಯಾದಂತಹ ಇಲಿಯ ಮೇಲೂ ಕೂಡ ವಿಶೇಷವಾದ ಒಲವಿದೆ. ಅವನು ಸರ್ಪವನ್ನು ತನ್ನ ಆಭರಣವಾಗಿ ಇಟ್ಕೊಂಡಿದ್ದಾನೆ. ಗಣೇಶನ ವ್ಯಕ್ತಿತ್ವದಲ್ಲಿ ನಾವು ನೋಡ್ತಕ್ಕಂಥದ್ದು ಬುದ್ಧಿ ಹೃದಯಗಳ ಸಂಸ್ಕರಣದ ಒಂದು ಅದ್ಭುತ ನಿಲುವು. ಗಣಪತಿ ಕೋಪಗೊಂಡದ್ದು ಬಹಳ ಅಪರೂಪ, ಆದರೆ ಗಣಪತಿ ಜಗತ್ತಿಗೆ ಕೊಟ್ಟದ್ದೆಲ್ಲವೂ ಮಂಗಳಮಯ. ಭಗವಾನ್ ವೇದವ್ಯಾಸರು ಹೇಳ್ತಾ ಬಂದಂತಹ ಭಾಗವತವನ್ನು ಬರೆದಂತಹ ಸ್ಟೆನೋಗ್ರಾಫರ್ ನಮ್ಮ ಗಣಪತಿ. ಹೀಗಾಗಿ ಗಣಪತಿಯ ಒಂದು ಕೊಡುಗೆಯನ್ನು ನಾವು ಗಮನಿಸಬೇಕು. ಯಾವುದೇ ಅವತಾರ ಪುರುಷನೂ ಕೂಡ ಸಾಧಿಸಲು ಹೊರಟ ದೊಡ್ಡ ಕಾರ್ಯದ ಯಶಸ್ಸಿಗಾಗಿ ಗಣಪತಿಯನ್ನು ಪೂಜಿಸಿದಂತಹ ಒಂದು ಯೋಗ್ಯವಾದ ಕ್ರಮ ಇಂದು ಭಾರತದ ಕೋಟಿ ಕೋಟಿ ಜನಗಳ ಜೀವನದಲ್ಲಿ ನಾವು ಗಮನಿಸ್ತೇವೆ. ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡುವಂತಹ ಕೆಲವು ಮುಸಲ್ಮಾನ ಸ್ನೇಹಿತರು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ನಾವು ಗಮನಿಸ್ತೇವೆ, ಇದರ ಅರ್ಥ ಇಷ್ಟೇ, ಏನು ಅಂತಂದರೆ ಗಣಪತಿಯ ಪೂಜೆ ಮಾಡೋದ್ರ ಮೂಲಕ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋ ಮಾತಿನಲ್ಲಿ ಯುಗ ಯುಗಗಳಷ್ಟು ನಂಬಿಕೆ ಬೇರೂರಿದೆ. ಹಾಗಾಗಿ ಭಾರತವನ್ನು ದುಷ್ಟರ ಕೈಯಿಂದ, ಪರಕೀಯರ ಕೈಯಿಂದ ಬಿಡುಗಡೆ ಹೊಂದಿಸೋದಕ್ಕೂ ಕೂಡ ಭಾರತೀಯ ಧುರೀಣರು ಕಂಡುಕೊಂಡಂತಹ ಒಂದು ಶ್ರೇಷ್ಠವಾದ ವಿಧಾನ ಏನು ಅಂದರೆ, ಗಣಪತಿಗೆ ಮೊರೆ ಹೋಗಿ ಅವನ ಮಡಿಲಿನಲ್ಲಿ ತಮ್ಮ ಇಚ್ಛೆಯನ್ನು ನಿವೇದಿಸಿಕೊಂಡು ತನ್ಮೂಲಕ ಈ ದೇಶವನ್ನು ಎಲ್ಲ ರೀತಿಯ ಅಭ್ಯುದಯಕ್ಕೆ ಯೋಗ್ಯವಾಗಿ ರೂಪಿಸುವಂತಹ ಒಂದು ಪ್ರಯತ್ನ. ಇದನ್ನು
ಬಾಲಗಂಗಾಧರ ತಿಲಕರು ಬಹಳ ಸೊಗಸಾಗಿ ಬಹಳ ಪರಿಣಾಮಕಾರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಇದು ಪ್ರಾರಂಭವಾಯಿತು. ಬಾಲಗಂಗಾಧರ ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ಈ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಯ ಆಂದೋಲನಕ್ಕೆ ಪುಷ್ಟಿಯನ್ನು ಕೊಟ್ಟರು. ನಾವು ಗಮನಿಸಬೇಕು, ಅವರು ಬರೆದ ಲೇಖನಗಳು ಪರಮಾದ್ಭುತ. ಆಗ ತಾನೇ ಆಫ್ರಿಕಾದಿಂದ ಬಂದಿದ್ದಂತಹ ಮಹಾತ್ಮ ಗಾಂಧಿಯವರು ಇನ್ನೂ ಕೂಡ ಆಂಗ್ಲ ಆಡಳಿತ ಬಗ್ಗೆ ಪೂರ್ಣವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸ್ವಂತಿಕೆಯನ್ನು ಗಳಿಸಿಕೊಳ್ಳಬೇಕಾಗಿದ್ದ ಸಂದರ್ಭದಲ್ಲಿ, ಇನ್ನೂ ಪರಿಪೂರ್ಣವಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದು ನಿಲುವನ್ನು ತಾಳಬೇಕಾಗಿದ್ದಂತಹ ಗಳಿಗೆಯಲ್ಲಿ ಮಹಾತ್ಮ ಗಾಂಧಿಯವರಿಗೂ ಕೂಡ ಮಾರ್ಗದರ್ಶಕರಾಗಿ ನಿಂತವರು ನಮ್ಮ ಬಾಲಗಂಗಾಧರ ತಿಲಕರು. ಬಾಲಗಂಗಾಧರ ತಿಲಕರ ಪ್ರಭಾವಕ್ಕೆ ಒಳಗಾದಂಥವರಲ್ಲಿ ಅರವಿಂದ ಘೋಷರು, ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. 1920 ಜುಲೈ 31 ಮಧ್ಯರಾತ್ರಿ ಶರೀರವನ್ನು ಬಿಟ್ಟಂತಹ ತಿಲಕರ ಮಹಾಸಮಾಧಿಯ ಶತಮಾನೋತ್ಸವ ಈ ವರ್ಷ ಆಗ್ತಾ ಇದೆ. ತಿಲಕರು ಪರಮಾದ್ಭುತ ವ್ಯಕ್ತಿ. ಅವರ ದೂರದರ್ಶಿತ್ವ ಬಹಳ ಸೊಗಸು. ನಿಮಗೆ ಆಶ್ಚರ್ಯ ಆಗತ್ತೆ, ಬಾಲಗಂಗಾಧರ ತಿಲಕರ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು 10-12 ದಿವಸ ಅಮೇರಿಕಕ್ಕೆ ಹೋಗೋದಕ್ಕೆ ಮೊದಲು ಅಲ್ಲಿ ಅವರು ವಾಸ್ತವ್ಯ ಹೂಡಿದರು. ಈ ಯುವ ಸನ್ಯಾಸಿಯನ್ನು ಕಂಡು ತಿಲಕರಿಗೆ ರೋಮಾಂಚನವಾಗಿತ್ತು. ಹಲವಾರು ವಿಷಯಗಳನ್ನು ಅವರೊಂದಿಗೆ ಚರ್ಚೆ ಮಾಡಿದರು. ನಮಗೆ ಆಶ್ಚರ್ಯ ಆಗತ್ತೆ, ಹೆಣ್ಣು ಮಕ್ಕಳ ವಿವಾಹದ ವಯೋ ಧರ್ಮವನ್ನು 10ರಿಂದ 14ಕ್ಕೆ ಏರಿಸಬೇಕು ಅನ್ನೋ ವಿಷಯವನ್ನು ಸ್ವಾಮಿ ವಿವೇಕಾನಂದರು ಭಾರತದ 2 ಪ್ರಮುಖರೊಂದಿಗೆ ಚರ್ಚಿಸಿದರು. ಮೊದಲನೇದಾಗಿ ಬಾಲಗಂಗಾಧರ ತಿಲಕರ ಜೊತೆ, ಎರಡನೇದಾಗಿ ಹರಿವಿಲಾಸ್ ಶಾರದಾ ಅಂತಕ್ಕಂಥ ಆರ್ಯ ಸಮಾಜದ ಅಧ್ಯಕ್ಷ ಅಜ್ಮೀರ್ನಲ್ಲಿ ಆತನೊಂದಿಗೆ ಚರ್ಚಿಸಿದರು. ಆದರೆ ಆಶ್ಚರ್ಯ ಏನು ಅಂದರೆ, ಬಾಲಗಂಗಾಧರ ತಿಲಕರು ಈ ವಿಷಯದಲ್ಲಿ ತುಂಬ ಆಸಕ್ತಿ ತೋರಿಸಲಿಲ್ಲ ಅಂತಕ್ಕಂಥದ್ದು. ಅವರು ಅದಕ್ಕಿಂತಲೂ ಹೆಚ್ಚಿನ ವಿಚಾರಗಳ ಬಗ್ಗೆ ಗಮನ ಕೊಟ್ಟಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸ್ವಾಮಿ ವಿವೇಕಾನಂದರನ್ನು ತಿಲಕರು ನೀವು ಯಾರು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನೊಬ್ಬ ಸನ್ಯಾಸಿ ಅಷ್ಟೇ. ತಮ್ಮ ಪರಿಚಯವನ್ನೇ ಮಾಡಿಕೊಂಡಿರಲಿಲ್ಲ ವಿವೇಕಾನಂದರು. ಆದರೆ ಈ ಇರುವರು ದಿಗ್ಗಜರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೊಟ್ಟಂತಹ ಅದ್ಭುತವಾದ ಒಂದು ಕೊಡುಗೆಯನ್ನು ಗಮನಿಸಿದಾಗ ನಮಗೆ ಅರ್ಥವಾಗುತ್ತೆ, ತಿಲಕರು ಸ್ವಾತಂತ್ರ್ಯ ಹೋರಾಟದ ಚಳುವಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತರೆ, ಸ್ವಾಮಿ ವಿವೇಕಾನಂದರು ಸಮಗ್ರ ಭಾರತದ ಪುನರುತ್ಥಾನಕ್ಕೆ ನಿಜವಾದ ಫಾದರ್ ಆಫ್ ಇಂಡಿಯನ್ ನ್ಯಾಷನಾಲಿಸಮ್ ವಿವೇಕಾನಂದರು ಅಂತಕ್ಕಂಥ ಮಾತನ್ನು ನಾವು ಗಮನಿಸ್ತೇವೆ. ಸ್ವತಃ ತಿಲಕರು ಆವತ್ತು ತನ್ನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಂತಹ ಈ ಯುವ ಸನ್ಯಾಸಿಯ ಹೆಸರನ್ನೂ ಕೂಡ ಪಾಪ ತಿಳ್ಕೊಳ್ಳೋಕ್ಕಾಗಿರಲಿಲ್ಲ. ಮುಂದೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಜಯಶಾಲಿಯಾಗಿ ಅಲ್ಲಿನ ಪತ್ರಿಕೆಗಳೆಲ್ಲ ಅವರು ಫೋಟೋ ಹಾಕಿ ಅದರ ಬಗ್ಗೆ ಶ್ಲಾಘನೆಯ ಮಾತುಗಳನ್ನು ಹೇಳಿದಾಗ ತಿಲಕರು ವಿವೇಕಾನಂದರಿಗೆ ಪತ್ರ ಬರೀತಾರೆ, ನನ್ನ ಊಹೆ ನಿಜವ. ಕೆಲವು ವರ್ಷಗಳ ಹಿಂದೆ ನನ್ನ ಮನೆಗೆ ಬಂದಿದ್ದ ಯುವ ಸನ್ಯಾಸಿ ನನ್ನೊಂದಿಗೆ 10-12 ದಿವಸ ಉಳಿದಿದ್ರಲ್ಲ, ಅದು ತಾವೆಯೇ ಅಂತ ಕೇಳಿದಾಗ ವಿವೇಕಾನಂದರು ಹೌದು ಅಂತ ಅಲ್ಲಿಂದ ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗೋಕ್ಕೂ ಮೊದಲೇ ತಿಲಕರೊಂದಿಗೆ ರಾಷ್ಟ್ರೀಯತೆಯ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿರ್ತಾರೆ. ಈ ಚಿಂತನೆಯಲ್ಲಿ ಬ್ರಿಟಿಷರನ್ನು ಭಾರತದಿಂದ ಓಡಿಸೋದ್ರ ಜೊತೆಗೆ ಸ್ವತಂತ್ರ ಭಾರತ ಯಾವ ರೀತಿಯಲ್ಲಿ ತನ್ನನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಶ್ರೇಷ್ಠವಾದ ಜವಾಬ್ದಾರಿಯನ್ನು ಕುರಿತಾದಂಥ ಚಿಂತನೆಗಳು ಕೂಡ ಅಲ್ಲಿ ಮೂಡಿ ಬಂದಿದೆ. ಅಷ್ಟೇ ಅಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲೇ ಮದುವೆ ಮಾಡಿ ಅವರನ್ನು ಮಕ್ಕಳನ್ನು ಹೆರುವ ಯಂತ್ರಗಳನ್ನಾಗಿಸದೆ, ಮನೆಗೇ ಸೀಮಿತವಾಗಿಸದೆ, ಸಮಾಜದಲ್ಲಿ ನಿರ್ಲಕ್ಷಿತರಾಗಿರುವ ಅರ್ಧದಷ್ಟು ಜನಸಂಖ್ಯೆಯ ಈ ಮಾತೃಶಕ್ತಿಯನ್ನು ಸ್ವಲ್ಪ ಶೈಕ್ಷಣಿಕ ಸಂಸ್ಕಾರ ನೀಡಿ ಅವರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ವಿಷಯದಲ್ಲಿ ವಿವೇಕಾನಂದರು ಮತ್ತು ತಿಲಕರ ನಡುವೆ ಸಾಕಷ್ಟು ಚರ್ಚೆ ನಡೆದಿತ್ತು ಅಂತಕ್ಕಂಥದ್ದು ದಾಖಲೆಗಳಲ್ಲಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ 1900 ಇಸವಿಯ ಪ್ರಾರಂಭದಲ್ಲಿ ಕಲ್ಕತ್ತೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನ ನಡೆದಾಗ ಸ್ವಾಮಿ ವಿವೇಕಾನಂದರು ಬೇಲೂರು ಮಠದಲ್ಲಿದ್ದರು. ತಿಲಕರು ಅಲ್ಲಿಗೆ ಹೋಗ್ತಾರೆ ಕಲ್ಕತ್ತೆಗೆ. ಸ್ವಾಮಿ ವಿವೇಕಾನಂದರು ಮತ್ತು ತಿಲಕರು 2ನೇ ಬಾರಿ ಅಲ್ಲಿ ಭೇಟಿ ಮಾಡಿದಂಥ ಒಂದು ದಾಖಲೆಯನ್ನು ಕೂಡ ನಾವು ನೋಡ್ತೇವೆ. ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಆಗ ಅತ್ಯಂತ ಲೋಕಾಭಿರಾಮವಾಗಿ ತಿಲಕರು ಮತ್ತು ವಿವೇಕಾನಂದರು ಮಾತಾಡ್ತಾ ಹೋಗ್ತಾರೆ. ವಿವೇಕಾನಂದರ ಈ ಅದ್ಭುತವಾದ ಆಧ್ಯಾತ್ಮಿಕ ಸಂಸ್ಥೆಯ ಒಂದು ಕಾರ್ಯಪ್ರಣಾಳಿಕೆಗಳನ್ನು ಕಂಡು ಅವರು ಬೆಕ್ಕಸ ಬೆರಗಾಗ್ತಾರೆ. ವಿವೇಕಾನಂದನ ಮುಕ್ತ ಕಂಠದಿಂದ ಅವರು ಶ್ಲಾಘಿಸ್ತಾರೆ. ಆಗ ವಿವೇಕಾನಂದರು ಕೂಡ
ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ವಿಷಯದಲ್ಲಿ ತಮ್ಮ ಶ್ಲಾಘನೆಯನ್ನು ವ್ಯಕ್ತಪಡಿಸಿದಾಗ ಔಪಚಾರಿಕವಾಗಿ ಉಂಟಾದ ಆ ಸಂಭಾಷಣೆಯ ನಡುವೆ ವಿವೇಕಾನಂದರು ತಮಾಷೆಯಾಗಿ ಹೇಳ್ತಾರೆ, ತಿಲಕರೇ, ಮಹಾರಾಷ್ಟ್ರಕ್ಕೆ ಬಂದು ನಾನು ನಿಮ್ಮ ಪತ್ರಿಕೆಗಳನ್ನು ಮುಂದುವರಿಸ್ತೇನೆ, ಕಲ್ಕತ್ತೆಗೆ ಬಂದು ನೀವು ನನ್ನ ಕಾರ್ಯಕ್ಕೆ ಹೆಗಲು ಕೊಡಿ ಅಂತ ಇಬ್ಬರು ಬಹಳ ಆತ್ಮೀಯವಾಗಿ ಮಾತನಾಡ್ತಾರೆ. ನಾವು ನೆನಪಿಟ್ಕೊಳ್ಬೇಕು, ತಿಲಕರು ಹೇಗೆ ಮರಾಠಿ ಮತ್ತು ಕೇಸರಿ ಪತ್ರಿಕೆಗಳ ಮೂಲಕ ಚಳುವಳಿಯನ್ನು ಉಂಟು ಮಾಡಿದ್ರು, ಸ್ವಾಮಿ ವಿವೇಕಾನಂದರು ಪ್ರಬುದ್ಧ ಭಾರತ ಅಂತಕ್ಕಂಥ ಒಂದು ಪತ್ರಿಕೆಯನ್ನು, ಮಾಸ ಪತ್ರಿಕೆಯನ್ನು ಹೊರಡಿಸಿ ಶ್ರೇಷ್ಠವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಆಧರಿಸಿದ ಭಾರತೀಯತೆಯನ್ನು ರಾಷ್ಟ್ರೀಯ ಚಳುವಳಿಗೆ ಪೂರಕವಾಗುವ ರೀತಿಯಲ್ಲಿ ಅವರು ಅದನ್ನು ಪ್ರಕಟಿಸ್ತಾ ಬರ್ತಾರೆ. ಸ್ವಾಮಿ ತ್ರಿಗುಣಾತೀತಾನಂದರನ್ನು ಮುಂದೆ ಇಟ್ಕೊಂಡು ಈ ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ. ಇಲ್ಲಿ ನಾವು ಗಮನಿಸ್ತೇವೆ, ತಿಲಕರು ಒಂದು ಶ್ರೇಷ್ಠವಾದ ಭೂಮಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ನಾವು ಅನಾದಿ ಕಾಲದಿಂದಲೂ ಗಮನಿಸ್ತಾ ಬಂದಿದ್ದೇವೆ, ಯಾವುದೇ ಒಂದು ವಿಚಾರವನ್ನು ನಾವು ದೈವಿಕವಾಗಿ ಗಮನಿಸ್ತಾ ಹೋದಾಗ, ಅದನ್ನು ಪರಮ ಪವಿತ್ರವಾದ ದೃಷ್ಟಿಕೋನದಿಂದ ಗಮನಿಸ್ತಾ ಹೋದಾಗ ಜನರು ಅದರಿಂದ ಸಾಕಷ್ಟು ಆಕರ್ಷಿತರಾಗ್ತಾರೆ, ಶ್ರದ್ಧಾಭಕ್ತಿಯಿಂದ ಅದನ್ನು ಅನುಸರಿಸ್ತಾ ಹೋಗ್ತಾರೆ. ಉದಾಹರಣೆಗೆ, ತಾಯಿ ನನ್ನ ಮೊದಲ ದೇವರು, ತಾಯಿ ನನ್ನ ದೇವರು ಅಂತಕ್ಕಂಥ ತತ್ವದಲ್ಲಿ ನಾನು ಎಷ್ಟರ ಮಟ್ಟಿಗೆ ನೆಲೆ ನಿಲ್ತೇನೋ ಆಗ ನನ್ನ ತಾಯಿಯನ್ನು ಎಂದೂ ನಾನು ನಿರ್ಲಕ್ಷಿಸೋದಿಲ್ಲ. ಇದನ್ನು ನಾವು ಗಮನಿಸಬೇಕು, ಇದನ್ನು ಭಾಳ ವಿಶೇಷವಾಗಿ ಗಮನಿಸಬೇಕು. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ತಾಯ್ತನದ ಒಂದು ವಿಶೇಷವಾದಂತಹ ಹೆಂಗರಳು ಇರುತ್ತೆ ಅನ್ನೋದನ್ನು ಜಗತ್ತು ಗುರುತಿಸಿದೆ. ಇವತ್ತಿನ ಮನೋವಿಜ್ಞಾನಿಗಳು ಒಂದು ಕಡೆ ಹೇಳ್ತಾರೆ, ಆನೆಯೊಂದು ತನ್ನನ್ನು ಕೆಣಕಿದಂತಹ ಒಬ್ಬ ವ್ಯಕ್ತಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇತ್ತಂತೆ. ಒಂದು ರಸ್ತೆಯಲ್ಲಿ ಆನೆ ಓಡ್ತಾ ಇದೆ, ಅದನ್ನು ಕೆಣಕದಂಥ ವ್ಯಕ್ತಿ ಜೋರಾಗಿ ಓಡ್ತಾ ಇದ್ದಾನೆ, ಆ ಆನೆ ಕೆರಳಿದೆ, ಜೋರಾಗಿ ಓಡ್ತಾ ಇದೆ. ಆ ರಸ್ತೆಯಲ್ಲಿ ಅಂಬೆಗಾಲಿಟ್ಕೊಂಡು ಹೋಗ್ತಾ ಇದ್ದಂಥ ಒಂದು ಪುಟ್ಟ ಮಗು ಆ ರಸ್ತೆ ದಾಟ್ತಾ ಇತ್ತಂತೆ. ಆನೆ ಜೋರಾಗಿ ಹೋಗ್ತಾ ಇದೆ. ಒಂದು ಕ್ಷಣ ಆನೆ ಅಲ್ಲಿ ಬಂದು ನಿಂತು ತನ್ನ ಸೊಂಡ್ಲಲ್ಲಿ ಆ ಮಗುವನ್ನು ಎತ್ಕೊಂಡು ಪಕ್ಕದ ಜಗಲಿ ಮೇಲೆ ಬಿಟ್ಟು ಮತ್ತೆ ತನ್ನನ್ನು ಕೆಣಕದ ವ್ಯಕ್ತಿಯನ್ನು ಅಟ್ಟಿಸ್ಕೊಂಡು ಹೋಯ್ತಂತೆ. ಆನೆಯಲ್ಲೂ ಕೂಡ ಆ ಮಾತೃವಿನ ಕರುಳು ನಾವು ಗಮನಿಸ್ತೀವಿ ಅಂತಕ್ಕಂಥದ್ದನ್ನ ಒಬ್ಬ ಮನಃಶಾಸ್ತ್ರಜ್ಞ ಇದನ್ನು ಭಾಳ ಸೊಗಸಾಗಿ ವಿವರಿಸ್ತಾನೆ. ಹೀಗಾಗಿ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಸತ್ಯ ಏನು ಅಂತಂದರೆ, ಧರ್ಮ ನಮ್ಮ ತಾಯಿ, ಸ್ವಧರ್ಮ ಅನ್ನುವಂಥದ್ದು ನಮ್ಮ ಜೀವನ ವಿಧಾನ. ನಾವಿಲ್ಲಿ ಹಿಂದೂಗಳಾಗಿ ಸನಾತನ ಭಾರತೀಯ ಪರಂಪರೆಯ ಮಹಾಮೌಲ್ಯಗಳ ಅನುಷ್ಠಾನದ ಸೇವಕರಾಗಿ ಈ ಹಿಂದೂ ಧರ್ಮದ ಭಾರತ ಮಾತೆಯ ಪಾದದಡಿಯ ಧೂಳಿನ ಕಣಗಳಾಗಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದ್ದೇನು ಅಂತಂದರೆ, ಇತರ ಧರ್ಮೀಯ ಸಹೋದರರೇ, ನೀವು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಸನಾತನ ಧರ್ಮ ಪ್ರತಿಪಾದಿಸುವ ರಾಷ್ಟ್ರೀಯತೆಯಲ್ಲಿ ದ್ವೇಷ ಇಲ್ಲ, ಕ್ರೌರ್ಯ ಇಲ್ಲ, ಸಂಕುಚಿತತೆ ಇಲ್ಲ, ಯಾವುದೇ ಒಂದು ನಿಟ್ಟಿನ ಒಂದು ವಿಚಾರಕ್ಕೆ ಸೀಮಿತವಾದ ಉಪಾಸನೆಗಳಿಲ್ಲ. ಇಲ್ಲಿ ಯಾವುದೇ ವ್ಯಕ್ತಿಗೆ ನಾವು ಜೋತು ಬೀಳಲಿಲ್ಲ, ಯಾವುದೇ ರೀತಿಯಲ್ಲಿ ಇಂತಿಷ್ಟೇ ಧರ್ಮ ಅಂತ ಪೂರ್ಣ ವಿರಾಮ ಹಾಕಲಿಲ್ಲ. ಸ್ವತಃ ನಾವು ನಂಬಿದಂತಹ ಅನಾದಿ ಕಾಲದಿಂದ ನಮ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಉಪನಿಷತ್ತಿನ ತತ್ವಕ್ಕೂ ಕೂಡ ಉಪನಿಷತ್ತಿನ ಕಡೆಯ ಪುಟಗಳು ಇನ್ನೂ ಬರೆದಿಲ್ಲ ಅಂತಲೇ ಅದನ್ನು ನಾವು ಚುಕ್ಕಿಗಳು ಹಾಕಿ ಮುಂದುವರೆದ ಭಾಗ ಅಂತ ಇಟ್ಟಿದ್ದೀವೇ ಹೊರತು ಅದನ್ನು ಪೂರ್ಣ ವಿರಾಮ ಹಾಕಿ ಇದಮಿತ್ತಂ ಅಂತ ಹೇಳಿಲ್ಲ. ಆದ್ದರಿಂದ ಜಗತ್ತಿನ ಯಾವುದೇ ಮತಧರ್ಮದ ಅನುಯಾಯಿಗಳಿಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಯಾವುದೇ ರೀತಿಯ ಸಂಕುಚಿತ ಭಾವನೆ ಬೇಡ, ವಿಕೃತ ಭಾವನೆ ಬೇಡ, ದ್ವೇಷ ಭಾವನೆ ಬೇಡ, ಯಾವುದೇ ಭಯ ಬೇಡ. ಯಾಕೆ ಅಂತಂದರೆ ಸನಾತನ ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ ಇದೆ, ಅಮೂರ್ತ ಪೂಜೆ ಇದೆ. ಇಲ್ಲಿ ಎಲ್ಲ ರೀತಿಯ ಫೇತನ್ನು ಗೌರವಿಸುವಂತಹ ವಿಚಾರಗಳಿದೆ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಇನ್ನಿಲ್ಲದಷ್ಟು ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಒಟ್ಟು ಮಸೀದಿಗಳ ಸಂಖ್ಯೆ ಭಾರತ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಚರ್ಚ್ಗಳಿದೆ, ಮಸೀದಿಗಳಿದೆ, ದೇವಾಲಯಗಳಿದೆ, ಪುಣ್ಯಕ್ಷೇತ್ರಗಳಿದೆ. ಈ ನಿಟ್ಟಿನಲ್ಲಿ ಇತರ ಧರ್ಮೀಯರು ಯಾವುದೇ ರೀತಿಯಲ್ಲೂ ಕೂಡ 1947ರಲ್ಲಿ ನಮ್ಮ ರಾಷ್ಟ್ರವನ್ನು ಒಂದು ಸೆಕ್ಯುಲರ್ ಕಂಟ್ರಿ ಅಂತ ಘೋಷಿಸಿಬಿಟ್ರು. ಇದೊಂದು ಗಹನವಾದ ವಿಷಯ. ಪಾಕಿಸ್ತಾನವನ್ನು ಒಂದು ಧರ್ಮದ ಕಡೆಗೆ
ಅದನ್ನು ವಿಭಜನೆ ಮಾಡಿಕೊಟ್ರು, ಆದರೆ ಭಾರತವನ್ನು ಒಂದು ಸೆಕ್ಯುಲರ್ ಕಂಟ್ರಿ ಅಂತ ಕೊಟ್ಟರು. ಈ ಮಾತಿಗೆ ನಿಜವಾಗಲೂ ಕೂಡ ಬದ್ಧರಾಗುವುದಾದರೆ ಈ ದೇಶದ ರಾಷ್ಟ್ರೀಯತೆಯಲ್ಲಿ ವೈಶಾಲ್ಯತೆ ಇದೆ, ವಿಶ್ವವನ್ನು ತಪ್ಪುವ ವಿಶ್ವಾತ್ಮ ಭಾವ ಇದೆ. ಇದನ್ನು ಯಾವುದೇ ಇತರ ಧರ್ಮೀಯನು ಸಂಕುಚಿತವಾಗಿ ತಪ್ಪು ಗ್ರಹಿಕೆಯಿಂದ ನಡ್ಕೊಳ್ಳಬಾರದು. ಯಾಕೆ ಅಂತಂದರೆ ಈ ದೇಶ ಎಲ್ಲವನ್ನೂ ಕೊಟ್ಟಿದೆ. ಈ ದೇಶ ಎಂದಿಗೂ ಕೂಡ ಇತರ ಧರ್ಮೀಯರನ್ನು ಮತ್ತೊಬ್ಬರ ಸಂತಾನ ಅಂತ ಪರಿಭಾವಿಸಿಲ್ಲ. ಇಲ್ಲಿ ಎಲ್ಲ ಆರಾಧನೆಗಳಿಗೆ, ಎಲ್ಲ ಉಪಾಸನೆಗಳಿಗೆ, ಎಲ್ಲ ಪೂಜಾ ವಿಧಾನಗಳಿಗೆ ಇಲ್ಲಿ ಶ್ರೇಷ್ಠವಾದಂಥ ಬೆಂಬಲ ಇದೆ. ಅಷ್ಟೇ ಅಲ್ಲ, ಗೌರವ ಇದೆ, ಪೂಜ್ಯತೆ ಇದೆ. ಇದನ್ನು ಎಲ್ಲ ಧರ್ಮೀಯರು ಎಷ್ಟು ಬೇಗ ನಾವು ಅರ್ಥ ಮಾಡ್ಕೊಳ್ತೇವೋ ಈ ಅಖಂಡ ಭಾರತದಲ್ಲಿ ನಾವೆಲ್ಲರೂ ಸಂತೋಷವಾಗಿದ್ದೇವೆ, ನಾವೆಲ್ಲರೂ ಸುಖವಾಗಿದ್ದೇವೆ. ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಪೊಲೀಸ್ನವರ ಕಾವಲು ಬೇಕಾಗಿಲ್ಲ. ನಮ್ಮ ಧಾರ್ಮಿಕ ಆಲೋಚನೆಗಳು, ನಮ್ಮ ಧಾರ್ಮಿಕ ಉದ್ಘೋಷಗಳು ಇತರರ ಮನಸ್ಸಿಗೆ ಘಾಸಿ ಮಾಡಬೇಕಾಗಿಲ್ಲ. ಇದು ಎಂದೂ ಕೂಡ ಹಿಂದೂ ಧರ್ಮ ಬೆಂಬಲಿಸೋದಿಲ್ಲ. ಈ ರೀತಿಯಲ್ಲಿ ಯಾವುದೇ ದ್ವೇಷವನ್ನು, ಅಸೂಯೆಯನ್ನು, ಸಂಕುಚಿತತೆಯನ್ನು ನೆಚ್ಚಿ ಹಿಂದೂ ಧರ್ಮ ಬದುಕಿಲ್ಲ. ಸನಾತನ ಹಿಂದೂ ಧರ್ಮ ಇವತ್ತಿಗೂ ಕೂಡ ಸರ್ವೇ ಜನಾಃ ಸುಖಿನೋ ಭವಂತು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ವೇ ಜನಾಃ ಅಂದರೆ ಜಗತ್ತಿನ ಪ್ರತಿಯೊಂದು ಜೀವಿಯೂ ಕೂಡ. ಉಪನಿಷತ್ತಿನ ಮಾತುಗಳನ್ನು ಗಮನಿಸಿ, ಶನ್ನೋ ಅಸ್ತು ದ್ವಿಪದೆ ಶನ್ ಚತುಷ್ಪದೆ. ಅಂದರೆ ಹಿಂದುವಾದವನು ಸನಾತನ ಋಷಿವಾಣಿಯನ್ನು ಹೇಳ್ತಾನೆ, ಈ ಜಗತ್ತಿನಲ್ಲಿರುವ 2 ಪಾದಗಳ ಜೀವಿಗಳಷ್ಟೇ ಅಲ್ಲ, 4 ಪಾದಗಳ ಜೀವಿಗಳಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ, ಶ್ರೇಯಸ್ಕರವಾಗಲಿ. ಈ ನಿಟ್ಟಿನಲ್ಲಿ ನೀವು ಎಲ್ಲ ಪ್ರಾಣಿಗಳನ್ನೂ ಗಮನಿಸ್ತೀರಿ. ನಮ್ಮ ದೇವಾದಿ ದೇವತೆಗಳ ವಾಹನಗಳಾಗಿ ಅವು ಸ್ವೀಕೃತವಾಗಿದೆ, ಗೌರವಿಸಲ್ಪಟ್ಟಿವೆ. ಶ್ರೀರಾಮಕೃಷ್ಣರು ಕಲ್ಕತ್ತೆಯ ಒಂದು ಸರ್ಕಸ್ನಲ್ಲಿ ಸಿಂಹವನ್ನು ನೋಡಿದ ತಕ್ಷಣ ಸಿಂಹವಾಹಿನಿಯಾದ ತಾಯಿಯನ್ನು ನೆನಪು ಮಾಡಿಕೊಂಡು ಭಾವಾವಿಷ್ಟರಾಗುತ್ತಾರೆ. ಇದನ್ನು ನಾವು ಗಮನಿಸಬೇಕು. ಇದನ್ನು ಸ್ವತಃ ಶ್ರೀರಾಮಕೃಷ್ಣರು ಎಲ್ಲ ಧರ್ಮಗಳ ಆ ಆಧ್ಯಾತ್ಮಿಕ ಸಾಧನಾ ಪಥವನ್ನು ಅನುಸರಿಸಿ ಜತೋಮತ್ ತಥೋಪತ್, ಇದು ಭಾರತೀಯ ತತ್ವ. ನದಿ ಎಲ್ಲೇ ಹುಟ್ಟಲಿ ಅದು ಹರಿದು ಕಡೆಗೆ ಸಮುದ್ರಕ್ಕೆ ಬಂದು ಸೇರುತ್ತೆ ಅನ್ನೋದು ಸನಾತನ ಪರಂಪರೆ. ಇಲ್ಲಿ 333 ಕೋಟಿ ದೇವತೆಗಳಿರಬಹುದು, ಆದರೆ ನೆನಪಿಟ್ಕೊಳ್ಳಿ, ಇದು ಜಗತ್ತಿನ 333 ಕೋಟಿ ಮನೋಧರ್ಮಗಳನ್ನು ಪ್ರತಿನಿಧಿಸುವಂಥದ್ದು. ಹಿಂದುವಾದವನು ಬಹುದೇವ ಉಪಾಸಕನು ಅಲ್ಲ, ಹಿಂದುವಾದವನು ಏಕದೇವನ ಬಹುರೂಪಗಳ ಉಪಾಸಕ. ಸಕ್ಕರೆ ಅಂತಕ್ಕಂಥ ಪದಾರ್ಥ ಒಂದೇ, ಆದರೆ ಸಕ್ಕರೆಯಿಂದ ತಯಾರು ಮಾಡಿದಂತಹ ಸಿಹಿ ತಿಂಡಿಗಳು, ಅದು ಬೂಂದಿ ಆಗಬಹುದು, ಲಾಡು ಆಗಬಹುದು, ಮೈಸೂರು ಪಾಕ ಆಗಬಹುದು, ಪಾಯಸ ಆಗಬಹುದು, ಕೊಬ್ಬರಿ ಮಿಠಾಯಿ ಆಗಬಹುದು, ಯಾವುದೇ ರೀತಿಯಲ್ಲಿ 1000 ರಸಗುಲ್ಲ ಆಗಬಹುದು, 1000 ರೂಪಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಆದ್ದರಿಂದ ಮೂರ್ತಿ ಪೂಜೆ ಅವೈಜ್ಞಾನಿಕ ಅಲ್ಲ, ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಇನ್ಫೈನಟ್ ಟ್ರೂತ್. ಇದನ್ನು ನನ್ನ ದೇಶದ ಧಾರ್ಮಿಕ ಚಿಂತನೆ ನಮ್ಮ ಮುಂದೆ ಇಟ್ಟಿದೆ. ನಮ್ಮ ದೇಶದಲ್ಲಿ ರಾಷ್ಟ್ರಧ್ವಜವನ್ನು ಏನು ನೋಡ್ತೇವೆ, ಇದೂ ಕೂಡ ಬಹಳಷ್ಟು ರೀತಿಯಲ್ಲಿ ಈ ದೇಶ ನೆಚ್ಚಿದಂತಹ ಹಲವಾರು ಧರ್ಮಗಳ ಗೌರವಿಸಿದಂತಹ ಒಂದು ಸಾಂಕೇತಿಕ ಬಣ್ಣವನ್ನೇ ಗೌರವಿಸಿದೆ. ನಮಗೆ ರಾಷ್ಟ್ರಧ್ವಜದಲ್ಲಿ ಒಂದು ರೀತಿಯಲ್ಲಿ ಒಂದು ಸಂಗಮ ಬೇಕು ಅಂತೀವಿ, ರಾಷ್ಟ್ರದ ಜೀವನದಲ್ಲಿ ಒಂದು ರೀತಿಯ ಅನ್ಯೋನ್ಯತೆ ಬೇಕು ಅಂತೀವಿ. ಹಾಗಾದರೆ ಸನಾತನ ಹಿಂದೂ ಧರ್ಮದ ಆಚಾರ ವಿಚಾರಗಳಲ್ಲಿ, ಇಲ್ಲಿನ ಧ್ಯೇಯೋದ್ದೇಶಗಳಲ್ಲಿ ನಮಗೆ ಯಾಕೆ ದ್ವೇಷದ ಭಾವನೆ? ಇದನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇಡೀ ಜಗತ್ತು ಇಂದು ಸನಾತನ ಭಾರತೀಯ ಮೌಲ್ಯಗಳಿಗೆ ಮೊರೆ ಹೋಗ್ತಾ ಇದೆ. ಭಾರತೀಯರು ನೆಚ್ಚಿದಂತಹ ಯೋಗ ಜೀವನ ಇಂದು ಎಲ್ಲ ಧರ್ಮೀಯರು ಕೂಡ ಒಂದು ಶ್ರೇಷ್ಠವಾದ ವ್ರತದೋಪಾದಿಯಲ್ಲಿ ಸ್ವೀಕರಿಸಿ ಅದನ್ನು ಅನುಸರಿಸ್ತಾ ಇದ್ದಾರೆ. ಈ ಪ್ರಕೃತಿಯನ್ನು ಪೂಜೆ ಮಾಡುವ 100 ವಿಧಾನಗಳಿಗೆ ನಾವು ಮೊರೆ ಹೋಗಿದ್ದೇವೆ. ಒಟ್ಟಾರೆ ಸಾರಾಂಶ ಇಷ್ಟೇ, ಭಾರತದಲ್ಲಿ ರಾಷ್ಟ್ರೀಯತೆ ಅಂದರೆ, ಭಾರತದಲ್ಲಿ ಧರ್ಮ ಅಂತಂದರೆ ಒಂದೇ ನಾಣ್ಯದ 2 ಮುಖಗಳು. ಆದರೆ ಭಾರತದಲ್ಲಿ ಧರ್ಮ ಅಂದರೆ ನೆನಪಿಟ್ಕೊಳ್ಳಿ, ನಿರಾಕಾರ ಭಗವಂತನನ್ನು ಪೂಜೆ ಮಾಡುವ ಇಸ್ಲಾಂ ಧರ್ಮದ ಮೌಲ್ಯಗಳನ್ನು ಸನಾತನ ಪರಂಪರೆಯಲ್ಲಿ ನಾವು ನೋಡ್ತೇವೆ. ಕ್ರಿಶ್ಚಿಯನ್ನರು ಪೂಜೆ ಮಾಡ್ತಕ್ಕಂಥ ಭಕ್ತಿಯ ಪಂಥವನ್ನು, ಸೇವಾ ತತ್ವವನ್ನು ನಾವು ಸನಾತನ ಹಿಂದೂ ಪರಂಪರೆಯಲ್ಲಿ ನೋಡ್ತೇವೆ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನಮಾನಾಭ್ಯಾಂ ಮೈತ್ರಿ ಅಭಿನ್ನೇನ ಚಕ್ಷುಷ. ಭಾಗವತದಲ್ಲಿ ಈ ಮಾತಿಗೆ 10,000 ವರ್ಷಗಳ ಇತಿಹಾಸ ಇದೆ. ಈ ಮಾತು ಹೇಳುತ್ತೆ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸನಾತನ ಹಿಂದೂ ಧರ್ಮ ಹೇಳ್ತಾ ಇದೆ, ಪ್ರತಿಯೊಂದು ಜೀವಿಯ ಆಂತರ್ಯದಲ್ಲೂ ಕೂಡ ಭಗವಂತ ಅದನ್ನು ತನ್ನ ವಾಸದ ಸ್ಥಳವಾಗಿ ಇಟ್ಕೊಂಡಿರೋದ್ರಿಂದ, ಪ್ರತಿಯೊಬ್ಬನ ಆಂತರ್ಯದಲ್ಲೂ ದೇವರೇ ಇರೋದರಿಂದ
ಅವನ ಆಂತರ್ಯದ ದೇವರನ್ನು ಪ್ರತಿಯೊಬ್ಬರ ದೇವರನ್ನು ಗೌರವಿಸಬೇಕಾಗಿರೋದ್ರಿಂದ ಬಹಿರಂಗದಲ್ಲಿ ಆ ದೈವದ ಪೂಜೆಯನ್ನು ಹೇಗೆ ಮಾಡಬಹುದು? ವ್ಯಕ್ತಿಗಳ ಅವಶ್ಯಕತೆಯನ್ನು ಪೂರೈಸೋದರೊಂದಿಗೆ, ವ್ಯಕ್ತಿಗಳ ಅವಶ್ಯಕತೆಗಳನ್ನು ಯೋಗ್ಯ ರೀತಿಯಲ್ಲಿ ಪೂರೈಸುವುದರೊಂದಿಗೆ, ಮಂಗಳಮಯವಾಗಿ ಪೂರೈಸುವುದರೊಂದಿಗೆ, ವ್ಯಕ್ತಿಗಳಿಗೆ ಏನೇನೋ ಕೊಟ್ಟರು ಸೋಮಾರಿಗಳನ್ನಾಗಿ ಮಾಡೋದಲ್ಲ. ರೋಗಿಗೆ ಔಷಧಿ, ಅನ್ನ ಇಲ್ಲದವನಿಗೆ ಅನ್ನ, ಅಜ್ಞಾನಿಗೆ ವಿದ್ಯೆ, ಆತ್ಮವಿಶ್ವಾಸ ಸಂಪನ್ನನಿಗೆ ಜೀವನದ ಎತ್ತರದ ಮಹಾಮೌಲ್ಯಗಳ ಪರಿಚಯ. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಅವಶ್ಯಕತೆಯನ್ನು ಅರಿತು ಅದನ್ನು ಪೂರೈಸುವಂತಹ ಒಂದು ಶ್ರೇಷ್ಠ ಬದುಕನ್ನು ನಾವು ದೊರಕಿಸಿಕೊಟ್ಟಾಗ ಅದು ನಿಜವಾದ ಅರ್ಥದಲ್ಲಿ ಭಾರತೀಯ ಸನಾತನ ಧರ್ಮ ಪ್ರತಿಪಾದಿಸಿದಂತಹ ರಾಷ್ಟ್ರೀಯತೆ. ಇದನ್ನು ಗಮನಿಸ್ತೇವೆ. ಬೆಂಗಳೂರಿನ ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಶೆಟ್ಟಿಯವರು ಕಳೆದ ಕೆಲವು ವರ್ಷಗಳ ಹಿಂದೆ ಪಾಕಿಸ್ತಾನದಲ್ಲಿ ಹೃದಯದ ತೊಂದರೆಯಿಂದ ಬಹಳ ನರಳ್ತಾ ಇದ್ದಂತಹ ಅಲ್ಲಿನ ಮುಸಲ್ಮಾನ ಮಗುವನ್ನು ವಿಮಾನದಲ್ಲಿ ಕರೆಸಿಕೊಂಡು ಆ ಮಗುವಿಗೆ ಶುಶ್ರೂಷೆ ಕೊಟ್ಟು, ಚಿಕಿತ್ಸೆ ಕೊಟ್ಟು, ಶಸ್ತ್ರಚಿಕಿತ್ಸೆ ಮಾಡಿ ಆರೋಗ್ಯಪೂರ್ಣವಾಗಿ ಮಗು ಹಿಂದಿರುಗುವಂತೆ ಮಾಡಿದಲ್ಲ, ದೇವಿ ಶೆಟ್ಟಿಯವರಲ್ಲಿ ಕೆಲಸ ಮಾಡಿದಂತಹ ಈ ಧಾರ್ಮಿಕತೆಯ ಹಿನ್ನೆಲೆಯಲ್ಲಿ ಭಾರತ ಬಯಸಿದ ರಾಷ್ಟ್ರೀಯತೆ ಇದೆ. ಇದನ್ನು ನಾವು ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ತೇವೆ. ಕೆಲವು ವರ್ಷಗಳ ಹಿಂದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ನನಗೆ ನೆನಪಿರೋ ಹಾಗೆ ಗೋಲ್ಡನ್ ಜೂಬ್ಲಿ ಒನ್ ಡೇ ಮ್ಯಾಚ್ ಆಯಿತು. ಅದರಲ್ಲಿ ಗವಾಸ್ಕರ್ ಅವರು ಕ್ಯಾಪ್ಟನ್ ಆಗಬೇಕಾಗಿತ್ತು. ಆ ಮ್ಯಾಚ್ನಲ್ಲಿ ಆರ್ ವಿಶ್ವನಾಥ್ ಅವರು ಕ್ಯಾಪ್ಟನ್ ಆದರು. ವಿಶ್ವನಾಥ್ ಅವರು ಆ ಫೈನಲ್ನಲ್ಲಿ ಭಾರತ ಇನ್ನೇನು ಗೆಲ್ಲಬೇಕಾಗಿತ್ತು, ಆದರೆ ಆ ಇಂಗ್ಲೆಂಡಿನ ಆ ಆಲ್ಮೋಸ್ಟ್ ಫೈನಲ್ ಆಟಗಾರನಿಗೆ ಅಂಪೈರ್ ಡಿಸಿಷನ್ನಲ್ಲಿ ಔಟ್ ಅಂತ ಕೊಟ್ಬಿಟ್ಟಿದ್ರು. ಆ ಬ್ಯಾಟ್ಸ್ಮನ್ ಸ್ವಲ್ಪ ಖಿನ್ನನಾದ, ಸ್ವಲ್ಪ ಅಸಮಾಧಾನ ಆಯಿತು. ಅವನು ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾನೆ. ಆದರೆ ಆರ್ ವಿಶ್ವನಾಥ್, ಎ ಗ್ರೇಟ್ ಕ್ರಿಕೆಟರ್, ನಾವು ನೆನಪು ಮಾಡ್ಕೊಳ್ಬೇಕಾದ್ದು ಧೋನಿಯನ್ನು ನೆನಪು ಮಾಡ್ಕೊಳ್ಬೇಕು, ವಿರಾಟ್ ಕೊಹ್ಲಿಯನ್ನು ನೆನಪು ಮಾಡ್ಕೊಳ್ಬೇಕು. ಮೊನ್ನೆ ತೀರ್ಕೊಂಡ ಚೇತನ್ ಚೌಹಾಣ್, ಪಾಪ ಆತ ಸೆಂಚುರಿ ಮಾಡಲಿಲ್ಲ, ಆದರೆ ಗವಾಸ್ಕರ್ 10 ಸೆಂಚುರಿ ಮಾಡೋದಕ್ಕೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತಹ ಪುಣ್ಯಾತ್ಮ. ಇವರನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು. ಆವತ್ತು ಆರ್ ವಿಶ್ವನಾಥ್ ಔಟ್ ಎಂದು ಘೋಷಿಸಲ್ಪಟ್ಟಿದ್ದ ಆ ಇಂಗ್ಲೆಂಡಿನ ಆಟಗಾರನನ್ನು ವಾಪಸ್ ಕರೆದು ನೀನು ಆಡು ಹೋಗು, ಮತ್ತೆ ಆಟ ಕಂಟಿನ್ಯೂ ಮಾಡು ಅಂತ ಆತನನ್ನು ಕ್ರೀಸಿಗೆ ಕರೀತಾರೆ. ಆತ ದೃಢವಾಗಿ ನಿಲ್ತಾನೆ. ಭಾರತೀಯರ ಕೈಯಲ್ಲಿದ್ದ ಗೆಲುವು ಅದು ಇಂಗ್ಲೆಂಡಿನವರ ಪಾಲಾಗತ್ತೆ. ಮಾರನೇ ದಿವಸ ಜಗತ್ತಿನ ಪತ್ರಿಕೆಗಳು ಬರೆದುವು, ಇಂಗ್ಲೆಂಡ್ ವನ್ ದಿ ಕಪ್ ಬಟ್ ಇಂಡಿಯನ್ಸ್ ವನ್ ದಿ ಹಾರ್ಟ್ ಅಂತ. ಇದು ಭಾರತೀಯ ರಾಷ್ಟ್ರೀಯತೆ. ಆರ್ ವಿಶ್ವನಾಥ್, ಎ ಗ್ರೇಟ್ ಮ್ಯಾನ್ ಇನ್ ಕ್ರಿಕೆಟ್ ಹಿಸ್ಟ್ರಿ. ಅದನ್ನ ಆಟನ ನಾನು ನೋಡಿದ್ದೇನೆ ವಿದ್ಯಾರ್ಥಿ ಜೀವನದಲ್ಲಿ. ಈ ರೀತಿಯಲ್ಲಿ ನಾವು ಗಮನಿಸ್ತೇವೆ. ಒಬ್ಬ ನರೇಂದ್ರ ಮೋದಿ, ನಮ್ಮ ಮಹೇಂದ್ರ ಧೋನಿ, ಆತ ಒಬ್ಬ ಸೈನಿಕನಾಗಿ ಸೈನಿಕರಿಗೆ ಬೆಂಬಲವನ್ನು ತುಂಬುತ್ತಾನೆ. ಆತ ಯಾವುದೇ ಪ್ರಶಸ್ತಿಯ ಹಿಂದೆ ಹೋಗಲಿಲ್ಲ, ಯಾವುದೇ ರೀತಿ ವೈಯಕ್ತಿಕವಾದ ರೆಕಾರ್ಡ್ಸ್ಗಾಗಿ ಆಡಲಿಲ್ಲ. ಒಂದು ಶ್ರೇಷ್ಠ ರಾಷ್ಟ್ರೀಯತೆಯನ್ನು ನನ್ನ ಕ್ರೀಡಾಪಟುಗಳಲ್ಲಿ ನಾವು ನೋಡಿದ್ವಲ್ಲ. ಇಂತಹ 100 ಉದಾಹರಣೆಗಳಿದೆ. ಸಂದೀಪ್ ಉನ್ನಿಕೃಷ್ಣನ್ ತೀರ್ಕೊಂಡಾಗ ಇಡೀ ದೇಶ ಕಣ್ಣೀರು ಹಾಕ್ತು. ಇದನ್ನು ಗಮನಿಸ್ತೇವೆ. ಬೀದಿಗಳಲ್ಲಿ ಉನ್ನಿಕೃಷ್ಣನ್ ಬಗ್ಗೆ ಸ್ಮರಣೆಯಾಯಿತು. ಇದು ರಾಷ್ಟ್ರೀಯತೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯತೆ ಅಂದರೆ ಕೇವಲ ಸೈನಿಕನಾಗೋದು ಅಷ್ಟೇ ಅಲ್ಲ, ನನ್ನ ಮಾತೃಭೂಮಿಯ ಧ್ಯೇಯೋದ್ದೇಶಗಳನ್ನು ಗೌರವಿಸೋದು. ಈ ದೇಶ ಅನಾದಿ ಕಾಲದಿಂದಲೂ ನಂಬಿ ನೆಚ್ಚಿ ಅನುಸರಿಸ್ಕೊಂಡು ಬಂದಂಥ ಮೌಲ್ಯಗಳಿಗೆ ಶಿರಬಾಗೋದು ಅಷ್ಟೇ ಅಲ್ಲ, ಆಜುಬಾಜಿನ ಯಾವುದೇ ರಾಷ್ಟ್ರಗಳ ಶಾಂತಿ, ಸುಖ, ಸಮಾಧಾನ ಇದರ ವಿಷಯದಲ್ಲಿ ನನ್ನ ಧರ್ಮ ಹೇಳುತ್ತೆ, ಸರ್ವೇ ಜನಾಃ ಸುಖಿನೋ ಭವಂತು. ಅವರನ್ನೂ ಕೂಡ ನೀನು ನೋಡ್ಕೊಳ್ಬೇಕಾದ ಕರ್ತವ್ಯ ನಿನ್ನ ಹೆಗಲ ಮೇಲಿದೆ. ನಿನ್ನನ್ನು ನೀನು ಕಾಪಾಡಿಕೊಳ್ಳಬೇಕು, ಇದು ಬಹಳ ಮುಖ್ಯ. ನಿನ್ನನ್ನು ನೀನು ಕಾಪಾಡಿಕೊಳ್ಬೇಕು. ನೀನು ಬಲಿಷ್ಠವಾದ ಒಂದು ಕಂಬವಾಗಬೇಕು. ನಿನ್ನ ಸುತ್ತಲೂ ಸುತ್ತುವ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆವಾಗ. ಹಾಗೆಯೇ ನೀನು ಒಂದು ಶ್ರೇಷ್ಠವಾದ ಪ್ರಬಲ ರಾಷ್ಟ್ರವಾದರೆ ನಿನ್ನ ಸುತ್ತಮುತ್ತಲಿನ ರಾಷ್ಟ್ರದ ಅವಶ್ಯಕತೆಗಳನ್ನು ಕೂಡ ನೀನು ಪೂರೈಸೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಾಂಗ್ಲಾದೇಶದ ಉದಯಕ್ಕೆ ಭಾರತೀಯರೇ ಕಾರಣರಾದರು. ಅಂದು ಬಾಂಗ್ಲಾ ಮುಕ್ತಿಯಾಗಿದ್ದು 1971ನಲ್ಲಿ ಹೇಗೆ ಅನ್ನೋದನ್ನು ಇತಿಹಾಸದ ಪುಟಗಳನ್ನು ನೋಡಬೇಕು. ಇವತ್ತಿನ ನೇಪಾಳ, ಟಿಬೆಟ್, ಇವತ್ತಿನ ಶ್ರೀಲಂಕಾ ಭಾರತದಿಂದ ಎಷ್ಟು ಎರವಲು ಪಡ್ಕೊಂಡಿದೆ ಸಹಾಯ, ಅದನ್ನು ಯೋಚನೆ ಮಾಡಬೇಕು ನಿಜವಾದ ಮಾನವೀಯತೆ ಇದ್ದರೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕು, ಭಾರತದಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಒಂದು ದೊಡ್ಡ ನಮ್ಮ ಬದುಕಿಗೆ ಬೇಕಾದ ಚಳುವಳಿಯನ್ನು, ನಮ್ಮ ಜೀವನದ ನಿಜವಾದ ವಿಕಾಸವನ್ನು, ಸ್ವಾವಲಂಬನೆಯನ್ನು, ಸ್ವಾಭಿಮಾನವನ್ನು, ಆತ್ಮಗೌರವವನ್ನು ಜಾಗೃತಗೊಳಿಸುವಂತಹ ಒಂದು ಜೀವನ ವಿಧಾನವೇ ನಮ್ಮಲ್ಲಿ ರಾಷ್ಟ್ರೀಯತೆ. ರಾಷ್ಟ್ರೀಯತೆಯನ್ನು ನಾವು ಎಂದೂ ಕೂಡ ವಿ ನೆವರ್ ಸೇ ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ವಾರ್ಸ್ ಪೀಸ್ ಈಸ್ ಪ್ರಿವೈಲಿಂಗ್ ಇನ್ ಮೈ ಕಂಟ್ರಿ. ನೋ,
ಯುದ್ಧಗಳು ನಡೀತಾ ಇಲ್ಲ ಅಂತ ಹೇಳಿ ನನ್ನ ದೇಶದಲ್ಲಿ ಶಾಂತಿ ಇದೆ ಅಂತ ಅಷ್ಟೇ ಹೇಳೋದಕ್ಕೆ ನಾನು ಲಾಜಿಕಲ್ ಕನ್ಕ್ಲೂಷನಿಗೆ ಹೋಗೋದಿಲ್ಲ. ನನ್ನ ದೇಶದಲ್ಲಿ ಶಾಂತಿ ಅನ್ನೋದಕ್ಕೆ ಸಾಕಷ್ಟು ಡೆಫಿನೇಷನ್ಸ್ ಬೇರೆ ಇದೆ. ನನ್ನ ದೇಶದಲ್ಲಿ ಆರೋಗ್ಯ ಅನ್ನೋದಕ್ಕೆ ಡೆಫಿನೇಷನ್ಸ್ ಬೇರೆ ಇದೆ. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಮಾರಲ್ ಆ್ಯಂಡ್ ಎಥಿಕಲ್ ಹೆಲ್ತನ್ನು ನಾನು ಇನ್ ಟೋಟೋ ನಿಜವಾದ ಹೆಲ್ತ್, ಹೋಲಿಸ್ಟಿಕ್ ಅಪ್ರೋಚನ್ನು ಅಲ್ಲಿ ನಾನು ಗಮನಿಸ್ತೇನೆ. ಇದನ್ನು ಗಮನಿಸ್ತೇನೆ. ಭಾರತದಲ್ಲಿ ನಿಜವಾದ ರೀತಿಯಲ್ಲಿ ಈ ಹೋಲಿಸ್ಟಿಕ್ ಅಪ್ರೋಚ್ ಇದು ಜಗತ್ತಿಗೆ ಮಾದರಿ. ಎ ಡಾಕ್ಟರ್ ಇನ್ ಇಂಡಿಯನ್ ಸೊಸೈಟಿ ಈಸ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಫಿಸಿಕಲ್ ಹೆಲ್ತ್ ಆಫ್ ದಿ ಪೇಷಂಟ್, ಈಕ್ವಲಿ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಥಿಕಲ್ ಹೆಲ್ತ್ ಆಫ್ ದಿ ಸೊಸೈಟಿ. ಇದು ಭಾರತೀಯ ನಿಲುವು. ಇಲ್ಲಿ ಧರ್ಮ ಇದೆ, ಇಲ್ಲಿ ರಾಷ್ಟ್ರೀಯತೆ ಇದೆ, ಇಲ್ಲಿ ನಿಜವಾದ ರಾಷ್ಟ್ರಕನಾಗೋದಕ್ಕೆ ಪ್ರೇರಣೆ ಇದೆ. ಆ ನಿಟ್ಟಿನಲ್ಲಿ ಗಣೇಶೋತ್ಸವಗಳು ಪ್ರಾರಂಭವಾದದ್ದು ಈ ದೇಶದಲ್ಲಿ ರಾಷ್ಟ್ರದ ಭಾವನೆಗಳನ್ನು ಅರಿವು ಉಂಟು ಮಾಡಿಕೊಳ್ತಕ್ಕಂಥದ್ದು. ಈ ಭಾವನೆಗಳ ಬೆಳಕಿನಲ್ಲಿ ನಾವೆಲ್ಲರೂ ಕೂಡ ಹೆಚ್ಚು ವಿಸ್ತೃತವಾಗಿ ವಿಶ್ವ ಪ್ರಜೆಯಾಗಿ ಸರ್ವೇ ಜನಾಃ ಸುಖಿನೋ ಭವಂತು, ಇಡೀ ಜಗತ್ತು ಶಾಂತಿ, ಸುಖ, ಸಮಾಧಾನವನ್ನು ಪಡೀಲಿ ಅನ್ನೋ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋ ಮೇಲ್ಪಂಕ್ತಿಯನ್ನು ಹಾಕ್ಕೊಳ್ಳೋದಕ್ಕೆ ಭಾರತ ಅನಾದಿ ಕಾಲದಿಂದಲೂ ನಮ್ಮ ಮುಂದೆ ಇಟ್ಟ ಮಹಾನ್ ಆದರ್ಶವೇ ಈ ವಿರಕ್ತ ರಾಷ್ಟ್ರಕ ತತ್ವ. ಪರಮ ಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಜೊತೆಯಲ್ಲಿ ಈ ಸಹಸ್ರಮಾನದ ಪ್ರಾರಂಭದಲ್ಲಿ 2002ನೇ ಇಸ್ವಿ ಬಹುಶಃ ನಾನು ಬೆಳಗಾಂ ಜಿಲ್ಲೆಯ ಅಥಣಿಗೆ ಹೋಗಿದ್ದೆ. ಆವತ್ತು ಅಥಣಿಯಲ್ಲಿ ಬಾಲಗಂಗಾಧರ ತಿಲಕರು ಭೇಟಿ ಮಾಡಿದ್ದಂತಹ ಒಂದು ಮನೆಗೆ 8 ಜನ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಹೋಗಿದ್ದವು. ಆ ಮನೆತನದವರು ಅವತ್ತು ಡೈರಿಯಲ್ಲಿ ಬರ್ಕೊಂಡ್ರು, ಈ ಮನೆಗೆ ಬಾಲಗಂಗಾಧರ ತಿಲಕರು ಬಂದಿದ್ದರು ಅನ್ನೋದು ಇತಿಹಾಸದಲ್ಲಿ ದಾಖಲೆಯಾಗಿದೆ. ಇವತ್ತಿನ ದಿನಾಂಕದೊಂದಿಗೆ ನಾನು ದಾಖಲೆ ಮಾಡ್ತಾ ಇದ್ದೇನೆ. ಈ ಮನೆಗೆ ರಾಮಕೃಷ್ಣ ಸಂಪ್ರದಾಯದ 8 ಜನ ಯತಿಗಳು ಬಂದಿದ್ದರು, ಇಲ್ಲಿ ಸಂತೋಷಪಟ್ಟರು ನಮ್ಮ ಆತಿಥ್ಯವನ್ನು ಅಂಥೇಳಿ ಆತ ಆ ಮನೆಯ ಇತಿಹಾಸದಲ್ಲಿ ದಾಖಲಿಸಿದ್ರು. ಇವತ್ತು ನಾನು ತಿಲಕರನ್ನು ನೆನಪು ಮಾಡಿಕೊಂಡಾಗ ಅಥಣಿಯನ್ನು ನೆನಪು ಮಾಡಿಕೊಂಡೆ. ಅಥಣಿಯನ್ನು ನೆನಪು ಮಾಡಿಕೊಂಡಾಗ ತಿಲಕರು ಬಂದಿದ್ದ ಮನೆ, ಆ ಮನೆಗೆ ನಮ್ಮನ್ನು ಕರ್ಕೊಂಡು ಹೋದ ನಮ್ಮ ಪೂಜ್ಯ ಗುರುಗಳನ್ನು ಕೂಡ ನೆನಪು ಮಾಡಿಕೊಂಡೆ. ಒಟ್ಟಾರೆ ವಿವೇಕಾನಂದರೊಬ್ಬ ಯೋಧ ಸನ್ಯಾಸಿಯಾಗಿ ವಿವೇಕಾನಂದರು ಧರ್ಮ ಮತ್ತು ರಾಷ್ಟ್ರವನ್ನು ಸಮಾನಾಂತರವಾಗಿ ಕೊಂಡೊಯ್ಯುವಂತಹ ಒಂದು ಅದ್ಭುತವಾದ ವಿಚಾರವನ್ನು ಏನು ಕೊಟ್ಟರು, ಅದನ್ನು ವಿವೇಕಾನಂದರು ಶರೀರ ಬಿಟ್ಟ ಮೇಲೆ ಇನ್ನು 18 ವರ್ಷ ಬದುಕಿದ್ರಲ್ಲ ಬಾಲಗಂಗಾಧರ ತಿಲಕರು ಈ ಮಾತುಗಳನ್ನು, ವಿವೇಕಾನಂದರ ಮಾತುಗಳನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸಿದ್ರು. ಭಗವದ್ಗೀತೆಯ ವಿಶ್ವ ಸಂದೇಶ ತಿಲಕರಿಗೆ, ಗೀತಾ ಸಂದೇಶ ತಿಲಕರಿಗೆ ಮಾರ್ಗದರ್ಶಕವಾಗಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ಗಾಂಧೀಜಿಯವರಿಗೆ ಪತ್ರ ಬರೀತಾ ತಿಲಕರು ಹೇಳಿದ್ದುಂಟು, ನಾನು ಗೀತೆಯ ಶ್ರೀಕೃಷ್ಣನ ಈ ಮಾತನ್ನು ಆಧರಿಸಿಯೇ ನಿಮಗೆ ಈ ವಾಕ್ಯವನ್ನು ಬರೀತಾ ಇದ್ದೇನೆ ಅಂತ. ಈ ನಿಟ್ಟಿನಲ್ಲಿ ಬಾಲಗಂಗಾಧರ ತಿಲಕರ ಒಂದು ಸಂಸ್ಮರಣೆಯೂ ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಭಾರತದಲ್ಲಿ ಯಾವುದೇ ಧಾರ್ಮಿಕ ಆಚರಣೆ ಮತ್ತು ಯಾವುದೇ ರಾಷ್ಟ್ರೀಯತೆಯ ಕುರಿತಾದ ಚಿಂತನೆ ಇದರಲ್ಲಿ ಸಾಕಷ್ಟು ಸಾಮ್ಯತೆಗಳಿದೆ. ಇದು ವೈರುಧ್ಯವಲ್ಲ. ಎಂದೂ ಕೂಡ ಭಾರತದಲ್ಲಿ ಧರ್ಮ ಮತ್ತು ರಾಷ್ಟ್ರೀಯತೆ ವೈರುಧ್ಯವಲ್ಲ. ಕಡೆಯ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಫೆಡರಿಕೋ ಮೇಯರ್, ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ, 1993ರಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಉಪನ್ಯಾಸದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಯುನೆಸ್ಕೋ ಆರ್ಗನೈಸ್ ಮಾಡಿದ್ದಂತಹ ಚಿಕಾಗೋ ಮಹಾನ್ ಸಮಾವೇಶದಲ್ಲಿ ತನ್ನ ಉಪನ್ಯಾಸವನ್ನು ಮಾಡ್ತಾ ಹೇಳ್ತಾನೆ, ಇಡೀ ಜಗತ್ತು ಶಾಂತಿ, ಸುಖ, ಸಮಾಧಾನದಿಂದ ಇರೋದಕ್ಕೆ 1945ರಲ್ಲಿ ಇಡೀ ಪ್ರಪಂಚ ಒಕ್ಕೊರಲಿನಿಂದ ಸ್ಥಾಪಿಸಿದಂತಹ ಸಂಸ್ಥೆ ವಿಶ್ವಸಂಸ್ಥೆ. ಇದರ ಹಲವಾರು ಪ್ರಣಾಳಿಕೆಗಳು ಹೀಗಿದೆ. ಆದರೆ ನನಗೆ ಆಶ್ಚರ್ಯ ಆಗುತ್ತೆ, ವಿಶ್ವಸಂಸ್ಥೆ ಪ್ರಾರಂಭ ಆಗೋದಕ್ಕೆ 60 ವರ್ಷಗಳ ಮೊದಲು ರಾಮಕೃಷ್ಣ ಮಹಾಸಂಘದ ಪ್ರಣಾಳಿಕೆಗಳನ್ನು ರೂಪಿಸಿದಂತಹ ವಿವೇಕಾನಂದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನನ್ನು ವಿಶ್ವಸಂಸ್ಥೆಯ ಪ್ರಣಾಳಿಕೆಗಳೊಂದಿಗೆ ನಾನು ತಾಳೆ ನೋಡಿದಾಗ ಬಹಳಷ್ಟು ಸಾಮ್ಯತೆ ಇದೆ. ಅಂದರೆ ವಿಶ್ವ ಶಾಂತಿಗಾಗಿ ವಿಶ್ವಸಂಸ್ಥೆ ಏನು ಹೇಳ್ತಾ ಇದೆಯೋ ಅದರ ಉಗಮಕ್ಕೆ 60 ವರ್ಷ ಮೊದಲು ತನ್ನ ರಾಮಕೃಷ್ಣ ಮಹಾಸಂಘವನ್ನು ಶ್ರೇಷ್ಠ ಸನಾತನ ಮೌಲ್ಯಗಳ ಆಧಾರದ ಮೇಲೆ ಕಟ್ಟಿದಂತಹ ವಿವೇಕಾನಂದರ ಆ ವಿಶ್ವ ಪ್ರಜ್ಞೆ, ಅವರ ದೂರದರ್ಶಿತ್ವಕ್ಕೆ ನಾನು ಮೊರೆ ಹೋಗ್ತೇನೆ, ನಾನು ಮಣಿದಿದ್ದೇನೆ ಅಂತ ಫೆಡರಿಕೋ ಮೇಯರ್, ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ ತನ್ನ ಭಾಷಣದಲ್ಲಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇರೆಸ್ಪೆಕ್ಟಿವ್ ಆಫ್ ವೆದರ್ ಹಿ ಈಸ್ ಎ ಹಿಂದೂ ಆರ್ ಎ ಕ್ರಿಶ್ಚಿಯನ್ ಆರ್ ಎ ಮುಸ್ಲಿಂ,
ಎಲ್ಲ ಧರ್ಮಗಳ ಮೌಲ್ಯಗಳನ್ನು ಭಾರತ ಗೌರವಿಸ್ತಾ ಬಂದಿದೆ. ಈ ದೇಶದ ರಾಷ್ಟ್ರೀಯತೆಯಲ್ಲಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಂತಹ ಎಲ್ಲ ಧರ್ಮೀಯರ ಹುತಾತ್ಮರಿದ್ದಾರಲ್ಲ, ಅವರನ್ನು ಕೈಜೋಡಿಸಿ ನಾವು ಗೌರವಿಸ್ತೇವೆ. ಕಾರಣ ಇಷ್ಟೇ, ಭಾರತ ಮಾತೆಯನ್ನು ಸಂರಕ್ಷಿಸುವ ವಿಷಯದಲ್ಲಿ ಅವಳ ಕರುಳಿನ ಕುಡಿಗಳು ನಮಗೆ ಮುಖ್ಯವೇ ಹೊರತು ಅವರು ಯಾವ ಧರ್ಮದಲ್ಲಿ ಹುಟ್ಟಿದ್ರು, ಯಾವ ಜಾತಿಯಲ್ಲಿ ಹುಟ್ಟಿದ್ರು, ಹಗಲು ಹುಟ್ಟಿದ್ರ, ರಾತ್ರಿ ಹುಟ್ಟಿದ್ರ, ಸೋಮವಾರ ಹುಟ್ಟಿದ್ರ, ಶುಕ್ರವಾರ ಹುಟ್ಟಿದ್ರ, ಈ ಜಾತಿಯಲ್ಲೇ ಹುಟ್ಟಿದ್ರ, ಆ ಜಾತಿಯಲ್ಲೇ ಹುಟ್ಟಿದ್ರ, ಯಾವ್ಯಾವ ಸೈನಿಕರು ಯಾವ ಜಾತಿಯ ಆಧಾರದ ಮೇಲೆ ಸತ್ತಿದ್ದಾರೆ, ಜಾತಿವಾರು ನಮಗೆ ಲಿಸ್ಟ್ ಕೊಡಿ ಅನ್ನುವಂತಹ ರೋಗಗ್ರಸ್ತ ಮನಸ್ಸುಗಳು ಪುಣ್ಯಕ್ಕೆ ಭಾರತದಲ್ಲಿ ಹೆಚ್ಚು ಬೆಳೆದಿಲ್ಲ. ಇದು ನಮ್ಮ ಭಾಗ್ಯ. ಆ ನಿಟ್ಟಿನಲ್ಲಿ ಅಲ್ಲೊಂದು ಇಲ್ಲೊಂದು ಈ ರೀತಿ ಸೈನಿಕರ ಬಗ್ಗೆ ಅಗೌರವವಾಗಿ ಮಾತನಾಡ್ತಕ್ಕಂಥವರು, ಸತ್ತ ಸೈನಿಕರನ್ನು ಜಾತಿವಾರು ಪಟ್ಟಿ ಕೇಳುವಂಥವರು ಇರಬಹುದು. ಸೈನಿಕರದು ಬಹಳ ಸುಲಭವಾದ ಐಷಾರಾಮಿ ಜೀವನ ಅಂತ ಮಾತನಾಡ್ತಕ್ಕಂಥ ದುರುಳರ ವಿಷಯವನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಆದರೆ ಒಂದು ಸತ್ಯ ಏನು ಅಂತಂದರೆ, ಭಾರತದ ಮಣ್ಣಿನಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಮೌಲ್ಯ ಇದೆಯಲ್ಲ, ಈ ಆಧ್ಯಾತ್ಮಿಕ ಮೌಲ್ಯ ನಮ್ಮ ಅಂತರಂಗದ ಶಿಕ್ಷಣಕ್ಕೆ ನಮ್ಮನ್ನು ಬಡಿದೆಬ್ಬಿಸುತ್ತೆ, ಬಹಿರಂಗ ಶಿಕ್ಷಣಕ್ಕೂ ನಮ್ಮನ್ನು ಬಡಿದೆಬ್ಬಿಸುತ್ತೆ. ಈ ಬಹಿರಂಗ ಶಿಕ್ಷಣವನ್ನು ನಾವು ರಾಷ್ಟ್ರೀಯತೆ ಅಂತ ಕರಿತೇವೆ. ಇಂತಹ ರಾಷ್ಟ್ರೀಯತೆಗೆ ಗಣೇಶೋತ್ಸವ ಸಾಕಷ್ಟು ಕೊಡುಗೆಯನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯತೆ ಮತ್ತು ಗಣೇಶೋತ್ಸವದ ಈ ಒಂದು ವಿಷಯವನ್ನು ಕುರಿತು ಈ ವಾಕ್ಪುಷ್ಪಗಳನ್ನು ಭಾರತ ಮಾತೆಯ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸುವಂತಹ ಸೌಭಾಗ್ಯ ನನ್ನ ಪಾಲಿಂದಾಗಿದೆ. ಭಗವಂತ ನಮ್ಮೆಲ್ಲರಿಗೂ ಕೂಡ ಈ ರೀತಿಯಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಲಿ. ಈ ದೇಶದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವೂ ಕೂಡ ಭಾರತ ಮಾತೆಯ ಕರುಳಿನ ಕುಡಿಯಾಗಿ ಈ ರಾಷ್ಟ್ರವನ್ನು ಜಗತ್ತಿನ ಒಂದು ದೊಡ್ಡ ಸಾಹಸಮಯವಾದಂತಹ ಹೋರಾಟದ ಪ್ರಾಂಗಣದಲ್ಲಿ ಭಾರತ ತನ್ನ ಶ್ರೇಷ್ಠವಾದ, ಯೋಗ್ಯವಾದ ಮತ್ತು ತನ್ನ ನಿಖರವಾದ ನೆಲೆಗಟ್ಟನ್ನು ಗುರುತಿಸಿಕೊಂಡು ಜಗತ್ತಿಗೆ ವಿಶ್ವಗುರುವಾಗಿ ಶ್ರಮಿಸಲಿ. ಅದಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ಆತ್ಮನಿರ್ಭರ ತತ್ವ ಭಾರತವನ್ನು ಮುನ್ನಡೆಸುವ ವಿಷಯದಲ್ಲಿ ಈಗ ಹೊಸ ರೀತಿಯ ಜೀವನಕ್ಕೆ ಹಳೆಯ ಮಹಾನ್ ಮೌಲ್ಯಗಳ ಪುನರುಜ್ಜೀವನದೊಂದಿಗೆ ನಮ್ಮನ್ನು ಸನ್ನದ್ಧಗೊಳಿಸ್ತಾ ಇದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಸಂಚರಿಸೋಣ. ದೃಢವಾಗಿ ತತ್ವಗಳನ್ನು ನಂಬಿ ಶ್ರದ್ಧೆಯಿಂದ, ಪ್ರೀತಿಯಿಂದ, ಬದ್ಧತೆಯಿಂದ ನಮ್ಮ ಈ ಸಾರ್ಥಕ ಪಯಣವನ್ನು ಯೋಜಿಸೋಣ. ಅದರಲ್ಲಿ ನಾವು ಯಶಸ್ವಿಯಾಗೋಣ ಅಂತ ಹಾರೈಸಿ ಈ ಅವಕಾಶಕ್ಕಾಗಿ ABVP ಸಂಘಟಕರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.